ಕಾಫಿ ಕುಡಿಬೇಕಾಯ್ತು, ಹೋಟ್ಲಿಗೆ ಓಡಾಡಿ ಬಂದ ಕೂತ್ಕೊಂಡ. ಅವ್ರ ಎದುರಿಗೆ ಒಬ್ಬ ಯಜಮಾನ್ರು ಪೇಪರ್ ಓದ್ತಾಯಿದ್ರು, ಅಲ್ಲೊಂದು ಕಪ್ ಕಾಫಿ ಇತ್ತು. ಇವನು ಬಂದು ಯಾರು ಮಾತಾಡಿಸ್ತಿಲ್ಲ, ಇವನು ಕಾಫಿ ಕುಡಿಬೇಕು ಅರ್ಜೆಂಟು. ಇವನೊಂದು ಐಡಿಯಾ ಮಾಡ್ದೆ, ಯಜಮಾನ್ರು ಪೇಪರ್ ಓದ್ತಿದ್ದಾರೆ, ಅವ್ರಿಗಿನ್ನೂ ಕಾಫಿ ಕುಡಿಯೋದು ಲೇಟ್ ಅಂತಕ್ಕಂಥತ್ತೆ, ನಾನು ಆರ್ಡ್ರ್ ಮಾಡಿ ಬರ್ತತ್ತಲ್ಲ ಅದನ್ನು ಅಲ್ಲಿ ರೀಪ್ಲೇಸ್ ಮಾಡಿದ್ರೆ ಆಯ್ತು ಅಂತೇಳಿ ಆ ಕಾಫಿನ ಮೆಲ್ಲ ಕೆಳ್ಕಂಡ ನಿಧಾನ ಕುಡ್ದಿದ್ದೇ ತಡ ಐಡಿಯಾ ಬಂತು ಮನಸ್ಸಿನಾಗೆ. ನಾನು ಕಾಫಿ ಕುಡ್ದಿದ್ದು ಯಜಮಾನ್ರಿಗೆ ಗೊತ್ತಾಗ್ಲಾರ್ದಂಗೆ ಕಪ್ಪು ಅಲ್ಲೇ ಇಟ್ಟು, ಖಾಲಿ ಕಪ್ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಡೋಣ ಅಂತಂದು ಹೇಳ್ಬಿಟ್ಟು ಹಿಂಗೆ ಇಡ್ಲಿಕ್ಕೆ ಹೊಂಟಿದ್ದಾರಿ. ಅದು ಏನಾತೇನೋ ವಾಂತಿ ಬರೋಕ್ಕೆ ಶುರುವಾಗ್ಬಿಡ್ತು. ಆ ಕಡೆ ಈ ಕಡೆ ಏನು ವಾಂತಿ ಮಾಡ್ತಾಳೆ, ಅದೇ ಕಪ್ ತಗೊಂಡ ಅದ್ರಾಗೆ ಅಂತ ವಾಂತಿ ಮಾಡ್ದೆ ಇಟ್ಬಿಟ್ಟು ಮೆಲ್ಲಕ್ಕೆ ಇಟ್ಬಿಟ್ಟು ಸಾಕ್ತಿಗೆ ಅಂತ ಹಿಂಗೆ ಹೊಂಟಿದ್ದ. ಅಷ್ಟ ತನಕ ಪೇಪರ್ ಓದ್ತಿದ್ರು. ಆ ಯಜಮಾನ ಸುಮ್ಮನಿರ್ಬೇಕಾ ಬ್ಯಾಡ್ರಿ ರೀ ಮಿಸ್ಟರ್ ಅಂದರು. ಸಾರ್ ಕರೆದ್ರಾ ಅಂತಂದರು. ಕರೆದೆ ಸಾರ್ ಬರ್ರಿ ಇಲ್ಲಿ ಅಂತಂದರು. ಈಗ ನೀನೇನು ಕಪ್ನಾಗ ವಾಂತಿ ಮಾಡಿದ್ದೆಲ್ಲ ಅದನ್ನು ನಾನು ಆವಾಗಲೇ ಮಾಡಿಟ್ಟಿದ್ದೆ ಅಂದ. ನಾವು ಸಂಪೂರ್ಣ ಕನ್ನಡದಲ್ಲಾದರೂ ಮಾತಾಡ್ಬೇಕಂತೆ, ಇಲ್ಲ ಇಂಗ್ಲೀಷ್ನಲ್ಲಾದರೂ ಮಾತಾಡ್ಬೇಕಂತೆ. ಆ ಇಂಗ್ಲೀಷ್ ಪದಗಳನ್ನು ಮಧ್ಯೆ ಬಳಸ್ಬಿಟ್ಟು ಅನಾಹುತಕ್ಕೆ ಸಿಕ್ಕಾಕ್ಕೆಂತೀವಂತೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಹೇಳ್ಬೇಕಂದ್ರೆ, ಇಬ್ಬರು ದಂಪತಿಗಳು ಡೈವರ್ಸ್ಗೆ ಅಪ್ಲೈ ಮಾಡಿದ್ರಂತೆ. ಜಡ್ಜಿ ಕೇಳಿದ್ರಂತೆ, ಹೇಳಿ ಯಾಕೆ ಡೈವರ್ಸ್ಗೆ ಅಪ್ಲೈ ಮಾಡಿದಿರಿ ಅಂತ. ಅವನು ಸುಮ್ಮನಿರ್ಬೇಕು ಬೇಡ್ರಿ, ಏನು ಸರ್ ನಾನು ಮದುವೆಯಾಗಿ 2 ವರ್ಷ ಆಯಿತು, ಆಕೆ ನನಗೆ ಅಡ್ಜಸ್ಟ್ ಆಗಿಲ್ಲ, ನನಗೆ ಬೇಡ ಅಂದ್ಬಿಟ್ನಂತೆ. ಹೌದಾ, ನೀವು ಹೋಗಿ ಅಂತದ್ದು. ಹೋದು ಆ ಶ್ರೀಮತಿನ ಕರೆದು, ನೀನು ಬರಮ್ಮ ಅಂತದ್ದು. ಅವರು ಬಂದರು, ಆ ಶ್ರೀಮತಿ ಬಂದರು. ಹೇಳಿ ನೀವ್ಯಾಕೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಿ ಅಂತಂದು. ಈ ಹೆಣ್ಮಗಳು ಸುಮ್ಮನಿರ್ಬೇಕು ಬೇಡ್ರಿ, ಏನು ಹೇಳ್ಬೇಕು ರೀ. ಸರ್ ನನಗೆ ಗೊತ್ತಿಲ್ಲ ಸರ್, ಕಾರಣ ಏನಂತ ನನಗೆ ಗೊತ್ತಿಲ್ಲ, ಅವನ್ನೇ ಕೇಳಬೇಕು ಅಂದ್ಬಿಟ್ಲು. ಜಡ್ಜಿ ಎಂಕ್ವೈರಿ ಮಾಡಿದ್ರಲ್ಲ, ಉತ್ತರ ಹೇಳಿದರು, ನೋಡಮ್ಮ ನಿಮ್ಮ ಯಜಮಾನ್ರನ್ನ ನಾನು ವಿಚಾರಣೆ ಮಾಡಿದ್ದೀನಿ, ಅವ್ರು ಹೇಳಿದರು ಮದುವೆಯಾಗಿ 2 ವರ್ಷ ಆಗಿದೆಯಂತೆ, ನೀವು ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲಂತೆ, ನೀವು ಬೇಡ ಅಂತೆ ಅಂದ್ಬಿಟ್ಟು. ಆ ಹೆಣ್ಮಗಳು ಕನ್ನಡದಲ್ಲಿ ಉತ್ತರ ಹೇಳಿದ್ರೆ ಏನಾಗ್ತಿರಲ್ಲ, ಆ ಇಂಗ್ಲೀಷ್ ಪದ ತಗೊಂಡು ಉಪಯೋಗಿಸ್ಬಿಟ್ಲಿ. ಏನಂತಂದ್ರು, ಸಾರ್ ಅವನು ಸುಳ್ಳು ಹೇಳ್ತಾನೆ ರೀ ಸರ್, ಕಾಲೋನಿ ಮಂದಿಯೆಲ್ಲ ಅಡ್ಜಸ್ಟ್ ಆಗ್ಯಾರ್ರಿ ಸರ್, ಇವನಿಗೆ ಏನಾಗೈತೆ ಗೊತ್ತಲ್ಲ ಅಂದ್ಬಿಟ್ಲು. ಹಂಗೆ ಹೇಳ್ಬಾರ್ದಾಯ್ತು, ಕಾಲೋನಿ ಮಂದಿಯೆಲ್ಲ ನನಗೆ ಹೊಂದಾಣಿಕೆಯಲ್ಲಿದ್ದಾರೆ ಅನ್ಬೇಕಾಯ್ತು, ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು. ಅಂದರೆ ಅನಾಹುತ ಆಗ್ತದೆ ಅನ್ನೋದಕ್ಕೆ ಆ ಮಾತು ಹೇಳ್ದೇನೆ. ಇನ್ನು ಪ್ರಸಂಗಗಳು ಇನ್ನೂ ಅನೇಕ ಹಾಸ್ಯಗಾರರಿದ್ದಾರೆ, ಬೆಳಕು ಹರಿಯೋ ತನಕ ನಿಮ್ಮನ್ನು ನಗಿಸೋರಿದ್ದಾರೆ. ಇನ್ನು ನನ್ನ ಕೊನೆ ಮಾತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಕೊನೆ ಮಾತಂತ ಹೇಳೋದೇನೆಂದರೆ, ಕೊನೆ ಪ್ರಸಂಗ, 4 ಜನ ಶತದಡ್ರು ಊರಿಗೆ ಹೋಗ್ಬೇಕಂತ ರೈಲ್ವೆ ಸ್ಟೇಷನ್ಗೆ ಬಂದರು. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ ತಡ ರೈಲ್ವೆ ಮಾಸ್ಟ್ರಿಗೆ ಕೇಳಿದ್ರು, ಸರ್ ನಾವು ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಟ್ರೈನ್ ಎಲ್ಲೈತ್ರಿ ಅಂತಂದರು. ರೈಲ್ವೆ ಮಾಸ್ಟ್ರ್ ಹಿಂಗೆ ಕಡಿಯಾರು ನೋಡ್ಕೊಂಡ್ರು, ಬೆಂಗಳೂರಿಗೆ ಹೋಗೋ ಟ್ರೈನ್ ಅರ್ಧ ಗಂಟೆ ತಡ ಇದೆ ಅಂದರು. ಅರ್ಧ ಗಂಟೆ ತಡ ಇದೆ ನಡ್ರ, ಕಾಫಿ ಕುಡಿದು ನಡ್ರಿ ಅಂದರು. ಕಾಫಿ ಕುಡಿಲಿಕ್ಕೆ ಹೋಗಿದ್ದಾರೆ, ಕಾಫಿ ಕುಡ್ದಿದ್ದಾರೆ, ಅರ್ಧ ಗಂಟೆ ಟೈಮ್ ಪಾಸ್ ಆಗಿದೆ, ಬೆಂಗಳೂರಿಗೆ ಹೋಗೋ ಟ್ರೈನ್ ಬಂದಿದೆ, ಬೆಂಗಳೂರಿಗೆ ಟ್ರೈನ್ ನಿಧಾನ ಹೊರಟಿದೆ. 4 ಜನ ಶತದಡ್ರಲ್ಲಿ ಒಬ್ಬ ನೋಡಿಬಿಟ್ಟಾರ ರೈಲು ಹೋಗೋದು. ಏಯ್ ಬೆಂಗಳೂರಿಗೆ ಹೋಗೋ ರೈಲು ಹೋಗ್ತಾಯಿದ್ದೆ, ಓಡ್ರ ಅಂತಂದ. ಒಬ್ಬ ಏನು ಮಾಡ್ಬಿಟ್ರಿ, 4 ಮಂದಿದ್ದು ಲಗೇಜ್ ಹೊತ್ಕೊಂಡು ಹೊಡ್ಬಿಟ್ಟ. 4 ಮಂದಿದ್ದು ಲಗೇಜ್ ಹೊತ್ಕೊಂಡು ಹೋಗ್ಬಿಟ್ಟ. ನಿಧಾನಕ್ಕೆ ಟ್ರೈನ್ ಹೋಗ್ತಿತ್ತು, ಒಬ್ಬ ಬೋಗಿ ಒಳಗೆ ಜಂಪ್ ಆಗಿಬಿಟ್ಟ. ಅವನಿಂದ ಇನ್ನೊಬ್ಬ ನಿಧಾನ ಕೊಡಿ ಬರ್ತದೆ, ಅವ್ನು ಇನ್ನೊಂದು ಬೋಗಿ ಒಳಗೆ ಜಂಪ್ ಆಗಿಬಿಟ್ಟ. ರೈಲ್ ಫಾಸ್ಟಾಗಿ ಹೋಗ್ಬಿಡ್ತು. ಇಬ್ಬರಿಗೆ ರೈಲು ಸಿಗಲೇ ಇಲ್ಲ. ಇವರು ಪ್ಲ್ಯಾಟ್ಫಾರ್ಮ್ ಮೇಲೆ ಉಳ್ಕೊಂಬಿಟ್ರು. ಇವರು ಬೋಗಿ ಒಳಗೆ ಅವರಿಬ್ಬರು, ಇವ್ರು ಪ್ಲಾಟ್ಫಾರ್ಮ್ ಹೇಳ್ಕೊಂಡು ಎಂಥ ಅನ್ಯಾಯ ಆಗ್ಬಿಡ್ತಲ್ಲಮ್ಮ, ನಮಗೆ ರೈಲು ಸಿಗಲಿಲ್ಲ ಅಂತಾರೆ. ಹಿಂಗೆ ಎಂಥ ಕೆಲಸ ಆಗ್ಬಿಡ್ತು, ಏನು ಮಾಡೋದಪ್ಪ ಈಗ, ಎಂಥ ಕಷ್ಟ ಸಿಕ್ಕಾಕೊಂಬಿಟ್ಟಿಲ್ಲ ಅಂತ ಇವರಿಬ್ಬರು ಅನ್ಕೊಂತಿದ್ದಾರೆ, ರೈಲು ಸಿಗದೇ ಇರೋರು. ಆ ಬೋಗಿ ಒಳಗೆ ಮುಖಾಮುಖಿ ಭೇಟಿ ಆಗ್ತಾರದಲ್ರಿ, ಇವನು ನೋಡಿ ಅವ್ನು ನಗುತ್ತಾನೆ, ಅವ್ನು ನೋಡಿ ಇವನು ನಗುತ್ತಾನೆ. ಬಿದ್ದು ನಗುತ್ತಿದ್ದಾರೆ ಅಂದರೆ ಬಿದ್ದು ನಗುತ್ತಿದ್ದಾರೆ. ನೋಡಿದ್ರು ಒಂದು 5 ನಿಮಿಷ ನೋಡಿದ್ರು. ಒಬ್ಬ ಟಿಕೆಟ್ ಕಲೆಕ್ಟರ್ ಬಂದ. ಸ್ವಾಮಿ ನಿಮ್ಮ ಟಿಕೆಟ್ ತೋರಿಸಿ ಅಂತಂದರು. ಟಿಕೆಟ್ ಕತೆ ಯಾವನಿಗೆ ಹೇಳ್ತೀರಿ, ಹೋಗ್ರಿ ಸರ್, ನಮಗೆ ಆಗೈತಿ, ಇವಾಗ ಟಿಕೆಟ್ ಕೇಳಕ್ಕೆ ಬಂದೆ. ಟಿಕೆಟ್ ಕತೆ ದೊಡ್ಡ ಕತೆ ಆಗೈತೆ, ಹೋಗ್ರಿ ಆಮೇಲೆ ತೋರಿಸ್ತೀವಿ ಹೋಗ್ರಿ ಅಂತಂದು. ಅಲ್ಲ ಟಿಕೆಟ್ ಆಮೇಲೆ ತೋರಿಸ್ತಾರೆ, ಆಯ್ತು ಬಿಡಲ್ಲ ಅಂತೇಳಿ ಆಮೇಲೆ ಹೋದ್ರು. ಒಬ್ಬ ಪ್ಯಾಸೆಂಜರ್ ನೋಡಿದ್ರೆ 5 ನಿಮಿಷ ನೋಡ್ದ, 10 ನಿಮಿಷ ನೋಡ್ದ, ಸಿಟ್ಟಿಗೆ ಎದ್ದುಬಿಟ್ಟ ಅವನು. ಏಯ್ ಕಳ್ಳನ ಮಕ್ಕಳ, ಹತ್ತಿದಾಗ್ಲಿಂದ ನೋಡ್ತೀನಿ, ಅವ್ನ ಮಕ್ಕ ನೋಡಿ ನೀನು ನಗ್ತೀಯ, ನಿನ್ನ ಮಕ್ಕ ನೋಡಿ ಅವ್ನು ನಗ್ತಾನೆ. ಅವ್ನು ಪಾಪ ಟಿಕೆಟ್ ಕಲೆಕ್ಟ್ರ್ ಟಿಕೆಟ್ ತೋರಿಸಿರ್ಲಿ ಅಂದರೆ ದೊಡ್ಡ ಕತೆ ಆಗೈತೆ ಹೋಗ್ರಿ ಅಂತಾರೆ. ಏನು ಕತೆ ಆಗೈತೆ ಹೇಳಲೇ, ನಾವೊಂದಿಷ್ಟು ನಗ್ತೀವಿ ಅಂದ್ರೆ. ಅಯ್ಯೋ ಯಾರಿಗೆ ಹೇಳ್ರಿ ನೀನು ಸರ್, ಊರಿಗೆ ಹೋಗಾರ ಅಲ್ಲೇ ಉಳ್ಕೊಂಬಿಟ್ಟಾರೆ, ಕಳ್ಸಕ್ಕೆ ಬಂದಾರ, ನಾವು ಎತ್ತಿಬಿಟ್ಟಿವಿ ಸರ್ ಅಂದಾನ. ಅರ್ಥ ಇಷ್ಟೇ ಬಂಧುಗಳೇ, ನೀವು ನಗ್ತಾ ಇದ್ದರೆ ನಿಮ್ಮ ಜೀವನ ಸನ್ಮಾರ್ಗದಲ್ಲೇ ನಡೀತದೆ, ಸರಿಯಾದ ರೈಲೇ ಸಿಗ್ತದೆ ಅಂತ ಹೇಳ್ತಾ ಕೊನೆಯ ಒಂದು ಮಾತಲ್ಲಿ ಹೇಳ್ತೀನಿ, ನಕ್ಕವನು ಬಾಳುತ್ತಾನೆ, ನಗದವನು ಬಳಲುತ್ತಾನೆ. ಸದಾ ನಗ್ತಾ ಇರಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಉದಯ್ ಸರ್ಗೂ ನರಸಿಂಹಮೂರ್ತಿ ಸರ್ಗೂ ವಿಶೇಷವಾದ ನಮಸ್ಕಾರ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಬಂಧುಗಳೇ. ನಮಸ್ಕಾರ. ಡಾಕ್ಟರ್ ಬೆಣ್ಣಿಯವರು ಅದ್ಭುತ ರೀತಿಯಲ್ಲಿ ಮಾತಾಡಿದ್ದಾರೆ. ಹೊಸಪೇಟೆ ಹೋಗಿ ಮುಂಚೆ ನಿಮ್ಮ ಪ್ರೀತಿಯನ್ನು, ನಿಮ್ಮ ಖುಷಿಯನ್ನು ಅವ್ರ ಜೊತೆ ಹಂಚ್ಕೊಳ್ಳಿ. ಮತ್ತೊಮ್ಮೆ ಜೋರು ಚಪ್ಪಾಳೆಯನ್ನು ಬೆಣ್ಣಿಯವರು ಕೊಡಿ. ನಿಮ್ಮೆಲ್ಲರ ಮನದಲ್ಲಿ ಮನೆ ಮಾಡುವ ಭಾಗ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಕತ್ತಲ ಅನುಭವಕ್ಕೆ
ಕಣ್ಣು ಮುಚ್ಚಿದರೆ ಸಾಕು. ಏನು ಮಾತು ನೋಡಿ, ಕತ್ತಲ ಅನುಭವಕ್ಕೆ ಕಣ್ಣು ಮುಚ್ಚಿದರೆ ಸಾಕು, ಕತ್ತಲಾಗಬೇಕೆಂದಿಲ್ಲ. ಕತ್ತಲ ಅನುಭವಕ್ಕೆ ಕಣ್ಣು ಮುಚ್ಚಿದರೆ ಸಾಕು, ಕತ್ತಲಾಗಬೇಕೆಂದಿಲ್ಲ. ಬೆತ್ತಲ ಅನುಭವಕ್ಕೆ ಮಾನ ಹೋದರೂ ಸಾಕು, ಬಟ್ಟೆ ಕಳಚಬೇಕೆಂದಿಲ್ಲ. ಭಾಳ ಜನ ಕೇಳ್ತಾರೆ, ಶಾಯರಿಯನ್ನು ಕೇಳಿ ವಾವ ಯಾಕೆ ಅನ್ಬೇಕು, ಚಪ್ಪಳೆ ತಟ್ಟಿದ್ರೆ ಆಗೋದಿಲ್ವಾ ಅಂತ. ವಾವ ಯಾವಾಗ ಅಂತೀರಾ? ನಿಮ್ಮ ಮನಸ್ಸಿಗೆ ಆನಂದ ನೀಡಿದಾಗ, ಸಂತೋಷ ಆದಾಗ ಚಪ್ಪಾಳೆ ತಟ್ತೀರಾ. ಕೆಲವು ಸಾರಿ ಮನದಾಳದ ನೋವನ್ನು ಕೂಡ ಶಾಯರಿಯಲ್ಲಿ ಹೇಳಬಹುದು. ಚಪ್ಪಾಳೆ ತಟ್ಟ ಮನಸ್ಸಾಗದಲ್ಲಿದ್ದರೂ ಕೂಡ ವಾಹ್ ಚೆನ್ನಾಗಿದೆ, ಸೊಗಸಾಗಿದೆ, ಮತ್ತೊಮ್ಮೆ ಹೇಳಿ ಅನ್ನೋ ಪದಗಳಿಂದ ಕವಿಯನ್ನು ಉತ್ತೇಜಿಸ್ತಾರೆ. ಹಾಗಾಗಿ ಅದು ಶಾಯರಿಯಾಗಿಯೇ ಕಳಿಸುತ್ತೆ. ಉದಾಹರಣೆಗೆ ಹೇಳೋದಾದರೆ, ಆತ್ಮೀಯರ ಅವಿಶ್ವಾಸದಿಂದ ಆಗುವ ನೋವು ಶತ್ರುವಿನ ತಿವಿತದಿಂದ ಆಗುವುದಿಲ್ಲ. ಆತ್ಮೀಯರ ಅವಿಶ್ವಾಸದಿಂದ ಆಗುವ ನೋವು ಶತ್ರುವಿನ ತಿವಿತದಿಂದ ಆಗುವುದಿಲ್ಲ. ಮನುಷ್ಯ ಬೆಳೆಯಲು ಶತ್ರುಗಳಿರಬೇಕು ನಿಜ, ಮಿತ್ರನ ವೇಷದಲ್ಲ, ಮಿತ್ರನ ವೇಷದಲ್ಲ. ಎಂತಹ ಗಂಭೀರವಾದ ಮಾತುಗಳನ್ನು ಕೂಡ ಆಡಬಹುದು ಅನ್ನೋದಕ್ಕೆ ಉದಾಹರಣೆ ಹೇಳೋದಾದರೆ, ಹೋಗುವವರು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ, ಹೋಗುವವರು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಅನ್ನುವ ಮಾತು ಅಪ್ಪಟ ಸುಳ್ಳು. ಇದೇನು ಸರ್ ಸಾಬೂರ್ ಲೆಕ್ಕಾಚಾರಣ ಅಂತ ಕೇಳಬೇಡಿ. ಹೋಗುವವರು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಅನ್ನುವ ಮಾತು ಅಪ್ಪಟ ಸುಳ್ಳು. ನನ್ನ ಗೆಳೆಯ ಹೋಗುವಾಗ ತನ್ನ ಮಡದಿಯ ಚೇತನ ಚೈತನ್ಯ ಲವಲವಿಕೆಯ ನುಡಿ ಕತ್ತು ಹಣೆ ಮುಡಿ ಬರಿದಾಗಿಸೇ ಹೋದೆ. ಎಂತಹ ಗಂಭೀರವಾದ ಮಾತುಗಳನ್ನು ಕೂಡ ಶಾಯರಿಯಲ್ಲಿ ಹೇಳಬಹುದು ಅನ್ನೋದಕ್ಕೆ ಉದಾಹರಣೆ ಹೇಳಿದೆ. ಗಂಡ ಹೆಂಡತಿಯಲ್ಲಿ ಜಗಳಾಗತ್ತೆ, ಗಂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ತಾನೆ ಅಂತ ಒಂದು ಸನ್ನಿವೇಶ ನೋಡಿ. ಹೊಳೆ ದಂಡಿಯ ಮೇಲೆ ನಿಂತು ಜಿಗಿದು ಸಾಯುವ ಮುನ್ನ ನಾನು ಅವಳ ನೆನೆದೆ. ಹೊಳೆ ದಂಡಿಯ ಮೇಲೆ ನಿಂತು ಜಿಗಿದು ಸಾಯುವ ಮುನ್ನ ನಾನು ಅವಳ ನೆನೆದೆ. ಬಣ್ಣ ಬಣ್ಣದ ಸೀರೆಯುಟ್ಟು ಉದ್ದನೆಯ ಜಡೆ ಹೆಣೆದು ಹೂವ ಮುಡಿವ ಸಣ್ಣದೊಂದು ಬೊಟ್ಟ ನೀಡುವ ಅವಳ ಹಣೆ ಬರಿದಾಗಿಸೋ ಹೊಣೆ ನನ್ನದಾಗುವುದೆಂದು ನೆನೆದು ನಾ ಮತ್ತೆ ಮನೆಗೆ ಮರಳಿದೆ. ನನ್ನ ಹೆಣಕು ಅವಳ ಶಾಪ ಬೇಡವೆನಿಸಿದೆ, ನನ್ನ ಹೆಣಕು ಅವಳ ಶಾಪ ಬೇಡವೆನಿಸಿದೆ. ಆತ್ಮೇರೆ ಹಾಸ್ಯೋತ್ಸವ ಅಂತ ಇದೆ, ಗಂಭೀರವಾಗಿ ಹೇಳ್ತಾ ಇದ್ದೀರಾ ಅನ್ಕೊಳ್ತಾ ಇದ್ದೀರಾ. ನನ್ನ ಮುಸ್ಲಿಂ ಗೆಳೆಯ ಒಬ್ಬ ಇದ್ದ, ಅವನಂದ, ಸರ್ ನಾನು ನಿಮ್ಮ ಕನ್ನಡ ಶಾಯರಿ ಹೇಳ್ತೇನೆ, ಯಾವ್ದು ಹೇಳಿದ್ರು ಕೂಡ ಇದು ಅಸಾದುಲ್ಲಾ ಬೇಗಿಂದು ಅಂತ ಹೇಳ್ತಾರೆ, ನಾನೇ ಒರಿಜಿನಲ್ ಹೇಳಬೇಕಾದ್ರೆ ಏನು ಮಾಡಬೇಕು ಸರ್ ಅಂದ. ನಾನಂದೆ ನೀನೇ ಒರಿಜಿನಲ್ ಆಗಿ ಬರೀಬೇಕಪ್ಪ, ಸ್ವಲ್ಪ ಪ್ರೋತ್ಸಾಹ ಮಾಡಿ ಗೈಡ್ ಮಾಡಿ ಅಂದ. ಒಂದು ಕೆಲಸ ಮಾಡು, ಹಿಂದಿಯಲ್ಲಿ ಅಥವಾ ಉರ್ದುವಿನಲ್ಲಿ ಏನಾದರೂ ಬರೆದಿದ್ರೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡು ಅಂದೆ. ಸರ್ ಒಳ್ಳೆ ಐಡಿಯಾ ಸರ್, ಹಾಗೆ ಮಾಡ್ತೀನಿ, ಯಾವುದಾದ್ರೂ ಒಂದು ಹಿಂದಿದು ಅಥವಾ ಉರ್ದು ಶಾಯರಿ ಹೇಳಿ ಸರ್ ಅಂದ. ಇವನು ನನಗೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಹಾಡಿನ ಪಲ್ಲವಿನ ಹೇಳಿದೆ. ದಿಲ್ ಕೆ ತುಕಡೆ ತುಕಡೆ ಕರ್ಕೆ ಮುಸ್ಕುರಾ ಕೆ ಚಲ್ ದಿಯೆ, ದಿಲ್ ಕೆ ತುಕಡೆ ತುಕಡೆ ಕರ್ಕೆ ಮುಸ್ಕುರಾ ಕೆ ಚಲ್ ದಿಯೆ, ಜಾತೆ ಜಾತೆ ಯೇ ತೋ ಬತಾ ಜಾ ಹಮ್ ಜಿಯೆಂಗೆ ಕಿಸ್ಕೆ ಲಿಯೆ, ಹಮ್ ಜಿಯೆಂಗೆ ಕಿಸ್ಕೆ ಲಿಯೆ. ಸರ್ ಭಾಳ ಚೆನ್ನಾಗಿದೆ, 2 ದಿವಸ ಟೈಮ್ ಕೊಡಿ ಕನ್ನಡ ಮಾಡ್ಕೊಂಬರ್ತೀನಿ ಅಂದ. 2 ದಿನ ಬಿಟ್ಟು ಬಂದ, ಸರ್ ಕನ್ನಡ ಮಾಡಿದ್ದೀನಿ ಅಂದ. ಎಲ್ಲಿ ಹೇಳು ಅಂದೆ. ಇಲ್ಲ, ಇದು ವೇದಿಕೆ ಮೇಲೆ ಹೇಳ್ತೀನಿ, ಕವಿಗಳು ಕದ್ಬಿಡ್ತಾರೆ ಅಂದ. ಸರಿ, ವೇದಿಕೆಯಲ್ಲಿ ಅವನನ್ನು ಪರಿಚಯ ಮಾಡಿ ನಾನು ಕೂತೆ. ಇವನು ಬಂದು ನಿಂತ್ಕೊಂಡ. ಅಸಾದುಲ್ಲಾ ಬೇಗ್ ಭಾಳ ಒಳ್ಳೆಯವರು, ಹಾಗೆ ಹೀಗೆ ತುಂಬ ಹೊಗಳ್ತಾ ಇದ್ದ. ಜನ ನನ್ನ ಕಡೆ ನೋಡ್ತಾ ಇದ್ರು, ನಾನು ಅವನ ಕಡೆ ನೋಡ್ತಾ ಇದ್ದೆ. ಏನು ಹೇಳ್ತಾನೋ ಇನ್ನೊಂದು. ಅವನೇ ಅಂದ, ಸರ್ ಹಿಂದಿ ನೀವು ಚೆನ್ನಾಗಿ ಹೇಳ್ತೀರಾ, ನೀವೇ ಹೇಳಿ, ಕನ್ನಡ ನಾನು ಹೇಳ್ತೀನಿ ಅಂದ. ಸರಿ, ಮತ್ತೆ ಬಂದು ನಿಂತ್ಕೊಂಡು ಹೇಳಿದೆ. ದಿಲ್ ಕೆ ತುಕಡೆ ತುಕಡೆ ಕರ್ಕೆ ಮುಸ್ಕುರಾ ಕೆ ಚಲ್ ದಿಯೆ, ಜಾತೆ ಜಾತೆ ಯೇ ತೋ ಬತಾ ಜಾ ಹಮ್ ಜಿಯೆಂಗೆ ಕಿಸ್ಕೆ ಲಿಯೆ, ಹಮ್ ಜಿಯೆಂಗೆ ಕಿಸ್ಕೆ ಲಿಯೆ. ಈ ಕಡೆ ನಿಂತ್ಕೊಂಡು ಹೇಳ್ತಾನೆ, ದಿಲ್ಡು ತುಕುಡ ತುಕುಡ ಮಾಡಿ, ದಿಲ್ಡು ತುಕುಡ ತುಕುಡ ಮಾಡಿ ನಗ್ತಾ ನಗ್ತಾ ಹೋಗ್ಬಿಟ್ಟೆ. ದಿಲ್ಡು ತುಕುಡ ತುಕುಡ ಮಾಡಿ ನಗ್ತಾ ನಗ್ತಾ ಹೋಗ್ಬಿಟ್ಟೆ. ಹೋಗ್ತಾ ಹೋಗ್ತಾ ಹೇಳಿ ಹೋಗು, ನಮ್ದು ಎಲ್ಲಿ ಬಿಟ್ಬಿಟ್ಟೆ. ನಾನಂದೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಹೊರದೇಶಗಳಿಂದ ಜನ ನನಗೆ ಶಾಯರಿ ಹೇಳು ಅಂತ ಕರೀತಾರೆ, ನಿನ್ನ ಜೊತೆಗೆ ನಾನು 2 ದಿನ ಇದ್ದರೆ ನನ್ನನ್ನು ಬಿಟ್ಬಿಟ್ಟೆ ಮಾಡ್ತಾರೆ ಅಂತ. ಆದ್ಮೇಲೆ ಬಹಳಷ್ಟು ಜನ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ನಾವು ಬೆಳೀತಿರೋ ಊರು ಸರಿ ಇಲ್ಲ ಅನ್ನೋರಿದ್ದಾರೆ. ಎಷ್ಟೋ ಜನ ದೊಡ್ಡ ಅಧಿಕಾರಿ ಕೇಳಿ ಅವ್ರು ಹೇಳ್ತಾರೆ, ಇನ್ನು 1,000 ರೂಪಾಯಿ ಸಂಬಳ ಜಾಸ್ತಿ ಆದರೆ ರಾಜರಂಗೆ ಬದುಕ್ತೀನಿ ಅಂತಾರೆ. ತೃಪ್ತಿ ಅನ್ನೋದಿರೋದಿಲ್ಲ. 4 ಸಾಲಿನ ಶಾಯರಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. 4 ಸಾಲು.
ಹವ್ಯಾಸ ಬದಲಿಸು, ಹಣೆಬರಹ ಬದಲಾದೀತು. ಹವ್ಯಾಸ ಬದಲಿಸು, ಹಣೆಬರಹ ಬದಲಾದೀತು. ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ಹವ್ಯಾಸ ಬದಲಿಸು, ಹಣೆಬರಹ ಬದಲಾದೀತು. ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದೋಣಿ ಬದಲಿಸಬೇಕೆಂದಿಲ್ಲ. ದಿಕ್ಕು ಬದಲಿಸಿದರೆ ಸಾಕು, ದಡ ಎದುರಾದೀತು. ದಿಕ್ಕು ಬದಲಿಸಿದರೆ ಸಾಕು, ದಡ ಎದುರಾದೀತು. ನೀವು ನಿಮ್ಮ ದಿಕ್ಕುಗಳನ್ನು ಬದಲಿಸಿಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ, ನನ್ನ ಎರಡನೇ ಮಗ ದೇವ್ರ ದಯೆಯಿಂದ ಮೊನ್ನೆ ಸೆಕೆಂಡ್ PU ಪಾಸ್ ಮಾಡ್ದ. ದೇವ್ರ ದಯೆಯಿಂದ ಒಂದು ದಿವಸ ಕೇಳ್ದ, ಅಪ್ಪ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಅಮಿತಾಬ್ ಬಚ್ಚನ್ ಮಾರಲ್ ಆಫ್ ದಿ ಸ್ಟೋರಿ ಅಂತ ಹೇಳ್ತಾನೆ, ಆ ರೀತಿ ನೀನು ಮಾರಲ್ ಆಫ್ ದಿ ಶಾಯರಿ ಯಾಕೆ ಹೇಳಬಾರ್ದು ಅಂತ. ನಾವು ನಮ್ಮ ಮಕ್ಕಳಿಗೆ ಹೊಡಿ ಮಗ ಬಡಿ ಮಗ ಹೇಳ್ಕೊಡ್ತೇವೆ, ಹೇಗಾದರೂ ಬದುಕು ಅಂತ ಹೇಳ್ಕೊಡ್ತೇವೆ. ನಾನು ನನ್ನ ಮಗನಿಗೆ ಹೇಳಿದೆ, ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ. ಪ್ರೀತಿ 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 ಎಂದೇ ಬದುಕಿನ ದಾರಿ. ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಪ್ರೀತಿ 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 ಎಂದೇ ಬದುಕಿನ ದಾರಿ. ಡೋಂಟ್ ಲೂಸ್ ಹಾರ್ಟ್ ಇಸ್ ದಿ ಮಾರಲ್ ಆಫ್ ದಿ ಶಾಯರಿ. ಡೋಂಟ್ ಲೂಸ್ ಹಾರ್ಟ್ ಇಸ್ ದಿ ಮಾರಲ್ ಆಫ್ ದಿ ಶಾಯರಿ. ಬೇಡ 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 ಅಂದಿದ್ ಮಾಡಲೇಬೇಡ ಮನ, ಬೇಡ 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 ಅಂದಿದ್ ಮಾಡಲೇಬೇಡ ಮನ. ಕಾಸು ಕೊಟ್ಟರು ಸಿಗೋದಿಲ್ಲ ಒಮ್ಮೆ ಹೋದ ಮಾನ. ಬೇಡ 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 ಅಂದಿದ್ ಮಾಡಲೇಬೇಡ ಮನ, ಕಾಸು ಕೊಟ್ಟರು ಸಿಗೋದಿಲ್ಲ ಒಮ್ಮೆ ಹೋದ ಮಾನ. ಕೈ ಬೀಸಿ ಕರೆಯೋದಿಲ್ಲ ಯಶಸ್ಸಿನ ತಾಣ, ಸಿಗೋ ತನಕ ಬಿಡಬೇಡ ಛಲ ಗುರಿ ಪ್ರಯತ್ನ, ಛಲ ಗುರಿ ಪ್ರಯತ್ನ. ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಳಿ, ಛಲವನ್ನು ಇಟ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಕಣ್ಗಳಲ್ಲಿ ಕನಸು ತೋಳಿನಲ್ಲಿ ಬಲ, ರೆಕ್ಕೆಗಳಷ್ಟೇ ಸಾಲದು. ಕಣ್ಗಳಲ್ಲಿ ಕನಸು ತೋಳಿನಲ್ಲಿ ಬಲ, ರೆಕ್ಕೆಗಳಷ್ಟೇ ಸಾಲದು. ನೆಲ ಬಿಟ್ಟು ಹಾರಲು ಛಲಬೇಕು ಮಿತ್ರರೇ ಆಕಾಶಕ್ಕೇರಲು, ಛಲಬೇಕು ಮಿತ್ರರೇ ಆಕಾಶಕ್ಕೇರಲು. ಛಲವನ್ನು ಕೂಡಿಸಿಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ, ಗಂಭೀರ ಆಗಿದ್ದೀರಾ. JP ರಾಜರತ್ನಂ ಪಾಠ ಮಾಡ್ತಾ ಹೇಳಿದ್ರಂತೆ, ಸೋಲ್ಜರ್ಸ್ ನುಗ್ಗುಡ್ ಇಂಟು ದ ಬ್ಯಾಟಲ್ ಫೀಲ್ಡ್ ಅಂತ. ಯಾರೋ ಹುಡುಗ ನಿಂತ್ಕೊಂಡು ಕೇಳ್ದ, ಸರ್ ಇಂಗ್ಲೀಷ್ನಲ್ಲಿ ಪಾಠ ಮಾಡ್ತಾ ಇದ್ದೀರಾ, ಸೋಲ್ಜರ್ಸ್ ನುಗ್ಗುಡ್ ಇಂಟು ದ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತಾ ಇದ್ದೀರಾ, ಆ ನುಗ್ಗುಡು ಪದ ಕನ್ನಡ ಅಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು, ಆ ನುಗ್ಗುಡು ಪದಕ್ಕಿರುವ ಗತ್ತು ಗಮ್ಮತ್ತು ಫೋರ್ಸು ಇಂಗ್ಲೀಷ್ನಲ್ಲಿ ಯಾವ ಪದಕ್ಕೂ ಇಲ್ಲ ಅಂದ್ರೆ. ನಾನು ಅನ್ಕೊಂಡೆ, ನಾವು ಕವಿ ಅನ್ಕೊಂಡವರು ಆ ನುಗ್ಗುಡು ಪದ ಬಳಸದಲ್ಲೇ ಕವಿತೆ ಬರೆದ ಹೇಗೆ, ಒಂದು ಕವಿತೆ ಬರಿಬೇಕು ಅನ್ನಿಸ್ತು. ನಿನ್ನ ನೆನಪು ಹೀಗೇಕೆ ನುಗ್ಗುತ್ತಿದೆ, ನಿನ್ನ ನೆನಪು ಹೀಗೇಕೆ ನುಗ್ಗುತ್ತಿದೆ, ನುಗ್ಗಿದಂತೆ ಕಾಡು ಹಂದಿ ಕಬ್ಬಿನ ಗದ್ದೆ. ನಿನ್ನ ನೆನಪು ಹೀಗೇಕೆ ನುಗ್ಗುತ್ತಿದೆ, ನುಗ್ಗಿದಂತೆ ಕಾಡು ಹಂದಿ ಕಬ್ಬಿನ ಗದ್ದೆ. ಯಾರ್ಯಾರೋ ಏನೇನೋ ಬಳಸಿದರು, ಯಾರ್ಯಾರೋ ಏನೇನೋ ಬಳಸಿದರು, ನೀನಂತೂ ನನ್ನ ಕಣ್ಣಲ್ಲೇ ಕೊಂದೆ. ಯಾರ್ಯಾರೋ ಏನೇನೋ ಬಳಸಿದರು, ನೀನಂತೂ ನನ್ನ ಕಣ್ಣಲ್ಲೇ ಕೊಂದೆ. ಗೆಳತಿ ನಿನ್ನಲ್ಲಿ ನಾನು ಬೇಡುವುದು ಒಂದೇ, ಗೆಳತಿ ನಿನ್ನಲ್ಲಿ ನಾನು ಬೇಡುವುದು ಒಂದೇ. ಬಿಟ್ಟುಬಿಡು ನನ್ನ, ಬಿಟ್ಟುಬಿಡು ನನ್ನ, ನಾನೀಗ 2 ಮಕ್ಕಳ ತಂದೆ, ನಾನೀಗ 2 ಮಕ್ಕಳ ತಂದೆ. ಶಾಯರಿಯ ಗುಣ ನೋಡಿ, ಬರೀ ಗಂಡಸರು ಮಾತ್ರ ಚಪ್ಪಾಳೆ ತಟ್ಟಿದ್ರಿ, ಶಾಯರಿ ಮುಗಿಲಿಲ್ಲ. ಬಿಟ್ಟುಬಿಡು ನನ್ನ, ನಾನೀಗ 2 ಮಕ್ಕಳ ತಂದೆ. ಮುಗುಳ್ನಕ್ಕೂ ಅವಳೆಂದಳು, ನಮ್ಮಿಬ್ಬರ ಕಥೆಯೂ ಒಂದೇ. ಆದ್ಮೇಲೆ ಬಹಳ ಜನ ಹೇಳ್ತಾರೆ, ಅನ್ನದ ಋಣ, ನೆಲದ ಋಣ, ರಕ್ತದ ಋಣ ಅನ್ನುವ ಮಾತು. ನಾನು ಇನ್ನೊಂದು ಋಣದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ. ಮುಗುಳ್ನಕ್ಕವರ ಋಣವೂ ತೀರಿಸಬೇಕು, ಅದು ಜೀವನ. ಮುಗುಳ್ನಕ್ಕವರ ಋಣವೂ ತೀರಿಸಬೇಕು, ಅದು ಜೀವನ. ಮುತ್ತಿಟ್ಟವರ, ನಮ್ಮ ತಪ್ಪು ಬಚ್ಚಿಟ್ಟವರ ಋಣ ತೀರಿಸಲಾರದವ, ಉಸಿರಿದ್ದರೂ ಹೆಣ, ಉಸಿರಿದ್ದರೂ ಹೆಣ. ನಿಮ್ಮ ವಾವ ನಗುಮುಖ ಈ ಅಪರಾತ್ರಿಯಲ್ಲೂ ಕೇಳ್ತಾ ಇದ್ರು ಕೂಡ ಮೈಕ್ ಬಿಡಕ್ಕೆ ಮನಸ್ಸಾಗೋದಿಲ್ಲ. ಅದನ್ನು ಕೂಡ ಶಾಯರಿಯಲ್ಲಿ ಹೇಳೋದಾದ್ರೆ, ಚಳಿಗೆ ಕಂಬಳಿ ಹೊರದು ಆಕಳಿಸುವಾಗ, ಮುದ್ದಾದ ಮಗುವಿಗೆ ಎತ್ತಿ ಮುದ್ದಾಡುವಾಗ, ಚಳಿಗೆ ಕಂಬಳಿ ಹೊದ್ದು ಮಲಗುವಾಗ, ಮೈ ಮುರಿದು ಆಕಳಿಸುವಾಗ, ಮುದ್ದಾದ ಮಗುವಿಗೆ ಎತ್ತಿ ಮುದ್ದಾಡುವಾಗ, ಅಕ್ಕಪಕ್ಕದವರ ಅರಿವಾಗುವುದಿಲ್ಲವಂತೆ. ನನಗೂ ಹಾಗೆ ನಗುವ ಮುಖಗಳು ಎದುರಿಗಿದ್ದಾಗ ಸಮಯದ ಅರಿವಾಗುವುದಿಲ್ಲ. ನಿಮ್ಮ ನಗುಮುಖ ಶಾಶ್ವತವಾಗಿರಲಿ ಅನ್ನೋ ಮಾತನ್ನು ಹೇಳ್ತಾ, ಮನದಲ್ಲಿ ಗುರಿ ಸ್ವರ್ಗವಿರಲಿ, ಮನದಲ್ಲಿ ಗುರಿ ಸ್ವರ್ಗವಿರಲಿ, ಮಾರ್ಗದಲ್ಲಿ ಸದಾ ನಗು ಇರಲಿ. ಮನದಲ್ಲಿ ಗುರಿ ಸ್ವರ್ಗವಿರಲಿ, ಮಾರ್ಗದಲ್ಲಿ
ಸದಾ ನಗು ಇರಲಿ, ಕೆಲವೊಮ್ಮೆ ಗುರಿಗಿಂತ ದಾರಿಯೇ ಸುಂದರ. ಕೆಲವೊಮ್ಮೆ ಗುರಿಗಿಂತ ದಾರಿಯೇ ಸುಂದರ, ಗುಡಿಗಿಂತ ಮನೆಯೇ ಮಂದಿರ, ಗುಡಿಗಿಂತ ಮನೆಯೇ ಮಂದಿರ. ಮನೆಯನ್ನ ಗುಡಿಯಾಗಿ ಮಾಡ್ಕೋಬೇಕು ಅನ್ನೋ ಮಾತು. ನಾವು ನಮ್ಮ ಮನೆಯಿಂದ ಹೊರಡಬೇಕಾದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಮಾತಾಡ್ಸೋದಿಲ್ಲ, ನಮ್ಮ ಹಿರಿಯರಿಗೆ ಮಾತಾಡ್ಸೋದಿಲ್ಲ, ನಮ್ಮ ಮಕ್ಕಳಿಗೆ ಮಾತಾಡ್ಸೋದಿಲ್ಲ. ಹೊರಡೆ ಬರ್ತಿದ್ದಂಗೆ ಅಕ್ಕಪಕ್ಕದ ಮನೆಯವರಿಗೆ ಹೇಗಿದ್ದೀರಾ, ಹೇಗೆ, ಹಲೋ, ಹಾಯ್ ಮಾತಾಡ್ತೀವಿ. ನಾವು ಮನೆಯಿಂದ ಮಾತಾಡೋದನ್ನು ಶುರು ಮಾಡಬೇಕು, ಮನೆಯಿಂದ ನಗುವುದನ್ನು ಕಲಿಬೇಕು, ಗುಡಿಯನ್ನೇ ಮನೆಯಾಗಿ ಮಾಡ್ಕೋಬೇಕು ಅನ್ನುವ ಮಾತು. ಆಗ ಪರಕಾಯ ಪ್ರವೇಶ ಮಾಡ್ತಾ ಸಿದ್ದರಾಮಯ್ಯ ಅವರು ದೇವಸ್ಥಾನದ ಬಗ್ಗೆ ಯಾರೋ ಪ್ರಶ್ನೆ ಕೇಳಿದ್ರು. ನನ್ನ ಒಂದು ಶಾಯರಿ ನೆನಪಾಗ್ತಾ ಇದೆ. ಅಕ್ಕಪಕ್ಕದವರ ಬಂಧು ಬಳಗದವರ ಜೊತೆಯಲ್ಲೇ ಬೆಳೆದ ಜನರ, ಅಕ್ಕಪಕ್ಕದವರ ಬಂಧು ಬಳಗದವರ ಜೊತೆಯಲ್ಲೇ ಬೆಳೆದ ಜನರ ಮನದಲ್ಲಿ ಮನೆ ಮಾಡದವರು ಆ ಕಾಣದ ದೇವರಿಗೇನು ಗೆದ್ದಾರು, ಆ ಕಾಣದ ದೇವರಿಗೇನು ಗೆದ್ದಾರು. ಪ್ರೀತಿ, ವಿಶ್ವಾಸ, ಮಮತೆ, ಆತ್ಮೀಯತೆಯಲ್ಲಿ ದೇವರ ಕಾಣದವರು ಮಸೀದಿ ಮಂದಿರದಲ್ಲೇನು ಕಂಡಾರು, ಮಸೀದಿ ಮಂದಿರದಲ್ಲೇನು ಕಂಡಾರು. ಮನೆ ಮನೆಯಲ್ಲೊಂದು ದೇವರ ಕೋಣೆ, ನಾನು ನನ್ನದು ನನ್ನಿಂದಾನೆ ಎಲ್ಲ ಬಗಳ ಸುಮ್ಮನೆ. ಮನೆ ಮನೆಯಲ್ಲೊಂದು ದೇವರ ಕೋಣೆ, ನಾನು ನನ್ನದು ನನ್ನಿಂದಾನೆ ಎಲ್ಲ ಬಗಳ ಸುಮ್ಮನೆ. ಹರಕೆ ದಕ್ಷಿಣೆ, ಪೂಜೆ ಪ್ರದಕ್ಷಿಣೆ ಎಲ್ಲ ಗಮನಿಸಿ ಒಲಿಯುವ ದೇವರು ಬರೀ ಕಲ್ಪನೆ. ಹರಕೆ ದಕ್ಷಿಣೆ, ಪೂಜೆ ಪ್ರದಕ್ಷಿಣೆ ಎಲ್ಲ ಗಮನಿಸಿ ಒಲಿಯುವ ದೇವರು ಬರೀ ಕಲ್ಪನೆ. ಆಸೆ, ಅಹಂಕಾರ, ಮದ, ಮತ್ಸರ ಬದಿಗಿಟ್ಟವರು ಅರಿತರು, ಈ ದೇಹವೇ ದೇವರ ಮನೆ, ಈ ದೇಹವೇ ದೇವರ ಮನೆ. ನಿಮ್ಮ ನಗು ಶಾಶ್ವತವಾಗಿರಲಿ ಅನ್ನೋ ಮಾತನ್ನು ಆಡ್ತಾ, ನಾನು ಆಗಲೇ ಹೇಳಿದೆ ಮೈಕ್ ಬಿಡಕ್ಕೆ ಮನಸ್ಸಾಗ್ತಾ ಇಲ್ಲ ಅಂತ. ಆದರೂ ಬಹಳಷ್ಟು ಜನ ಕಲಾವಿದರು ಇನ್ನೂ ಇದ್ದಾರೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನನಗೆ ಅವಕಾಶ ಮಾಡಿಕೊಟ್ಟ ಉದಯ್, MS ನರಸಿಂಹಮೂರ್ತಿ, ಗೀತಾ ಸೂರತ್ಕಲ್ ಅವರೆಲ್ಲರಿಗೂ ನಾನು ಚಿರಋಣಿ ಅನ್ನೋ ಮಾತನ್ನು ಹೇಳ್ತಾ ಕೊನೆಯ ಶಾಯರಿ ಹೇಳ್ತಾ ಇದ್ದೀನಿ. ಬೆಳಕೊಂದು ಬೆಳಗುತ್ತಿರಲಿ ನನ್ನ ಎದೆಯೊಳಗೆ, ಬೆಳಕೊಂದು ಬೆಳಗುತ್ತಿರಲಿ ನನ್ನ ಎದೆಯೊಳಗೆ, ನಗುತ್ತಿರಲಿ ಮನಸ್ಸು ನಾ ನಗಿಸಲು ಸಭೆಗೆ. ಬೆಳಕೊಂದು ಬೆಳಗುತ್ತಿರಲಿ ನನ್ನ ಎದೆಯೊಳಗೆ, ನಗುತ್ತಿರಲಿ ಮನಸ್ಸು ನಾ ನಗಿಸಲು ಸಭೆಗೆ. ಯಾವ ಓಣಿಯಲ್ಲಾದರೂ ಅಡಗಿರಲಿ ಈ ಬಾಳ ಕೊನೆಗಳಿಗೆ, ಯಾವ ಓಣಿಯಲ್ಲಾದರೂ ಅಡಗಿರಲಿ ಈ ಬಾಳ ಕೊನೆಗಳಿಗೆ. ಎದುರಿಗಿರಲಿ ಆತ್ಮೀಯರು, ನಾ ಮಾತಾಡುತ್ತಿರಲಿ ಕನ್ನಡದ ಸಭೆಗೆ, ನಾ ಮಾತಾಡುತ್ತಿರಲಿ ಕನ್ನಡದ ಸಭೆಗೆ. ಧನ್ಯವಾದ. ಅಸಾದುಲ್ಲಾ ಬೇಗವರ ಶಾಯರಿ ಕೇಳಿದ್ರಿ. ಅವ್ರಿಗೆ ಶುಭವಾಗ್ಲಿ ಅಂತ ಮತ್ತೊಮ್ಮೆ ನಿಮ್ಮ ಪ್ರೀತಿ ಚಪ್ಪಾಳೆಯನ್ನು ಕಳಿಸ್ಕೊಡಿ ಅಂತ ಹೇಳ್ತೀನಿ. ಚೆನ್ನಾಗಿತ್ತು ಸರ್, ಲೇಟ್ ಆದರೂ ಕೂಡ. ಸೊ ಮತ್ತೊಬ್ಬ ಲೆಕ್ಚರರ್, ಕಾಲೇಜ್ ಲೆಕ್ಚರರ್ ಒಬ್ಬರನ್ನ ನಾವು ಕರೆಸಿದ್ದೀವಿ ದೂರದ ಬೆಳಗಾಮಿಂದ, ಹುಬ್ಬಳ್ಳಿ ಆಚೆಯಿಂದ. ಸೊ ಬೆಳಗಾಮಲ್ಲಿ ಲೆಕ್ಚರರ್ ಆಗಿರ್ತಕ್ಕಂಥವ್ರು ಕಳೆದ ವರ್ಷ ಪ್ರಾರಂಭ ಮಾಡಿಕೊಟ್ಟವ್ರು ನಮಗೆ ಭಾಷಣನ, ನಮ್ಮ ಆತ್ಮೀಯರು. ಹೇಳ್ತೀವಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ಹೇಳ್ತೀವಿ, ಮಾತು ಬೆಳ್ಳಿ ಮೌನ ಬಂಗಾರ. ಹಾಗಾದ್ರೆ ನಗು ಅನ್ನೋದು ಬೆಲೆ ಕಟ್ಟಲಾಗದಂಥ ಮಾಣಿಕ್ಯ ಸ್ನೇಹಿತರೆ, ಬೆಲೆ ಕಟ್ಟಲಾಗದಂಥ ಮಾಣಿಕ್ಯ. ಹಾಗಾದ್ರೆ ಪದಗಳಲ್ಲಿಯೇ ಕೆಲವೊಂದು ಇರ್ತಕ್ಕಂಥ ಶಬ್ದಾರ್ಥ ವೈಚಿತ್ರ್ಯಗಳನ್ನು, ನಗೆ ಸಂದರ್ಭಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ, ಲೆಕ್ಚರರ್ ಆಗಿ ನಾನು ನನ್ನ ಕಾಲೇಜಿನ ಸ್ಟೂಡೆಂಟ್ ಆಗಿ ಫ್ರೆಂಡ್ಶಿಪ್ ಡೇ ದಿನಾನೇ ನಾನು ಎಸ್ಸೆ ಕಾಂಪಿಟೇಷನ್ ಅನೌನ್ಸ್ ಮಾಡಿದೆ. ಹುಡುಗರ ನಿರೀಕ್ಷೆ ಫ್ರೆಂಡ್ಶಿಪ್ ಡೇ ದಿನಾನ ಸರು ಎಸ್ಸೆ ಕಾಂಪಿಟೇಷನ್ ಇಟ್ಟಾರಪ್ಪ ಅಂತ ಅಂದ್ಬಳಕ ಫ್ರೆಂಡ್ ಬಗ್ಗೆ ಕೇಳ್ಬೋದು ಅಂತೇಳಿ ಬಹಳ ಹುಡುಗರು ಫ್ರೆಂಡ್ಸ್ ಬಗ್ಗೆ ಅವರು ಎಸ್ಸೆ ಕಾಂಪಿಟೇಷನ್ ಭಾಗವಹಿಸ್ಬೇಕಂತೇಳಿ ಫ್ರೆಂಡ್ಸ್ ಬಗ್ಗೆನೆ ಸಿಕ್ಕಾಪಟ್ಟೆ ಬಾಯ್ಪಾಠ ಹಾಕೊಂಡಿದ್ರು. ಅದ್ರಾಗಿಬ್ಬರಂತೂ ಫುಲ್ ಪಾಯಿಂಟ್ ಕಾಮಾ ಸಹ ಅವರು ಬಾಯ್ಪಾಠ ಹಾಕಿದ್ರು. ನಾ ಸಬ್ಜೆಕ್ಟ್ ಅನೌನ್ಸ್ ಮಾಡಿರಲಿಲ್ಲ. ಯಾವಾಗದ ಎಸ್ಸೆ ಕಾಂಪಿಟೇಷನ್ ಡೇ ಬಂತು, ಹುಡುಗರೆಲ್ಲ ಒಳಗೆ ಕರೆದು ಅವ್ರ ಕೈಲಿ ಪೇಪರ್ ಕೊಟ್ಟು ನಾ ಸಬ್ಜೆಕ್ಟ್ ಅನೌನ್ಸ್ ಮಾಡಿದೆ. ಏನಂತ? ಮೈ ಫಾದರ್ ಅಂತ ಹೇಳಿ. ಹುಡುಗರು ಬಾಯ್ಪಾಠ ಹಾಕೊಂಬಂದಿದ್ದು ಮೈ ಫ್ರೆಂಡ್ಸ್, ನಾ ಕೊಟ್ಟಿದ್ದು ಮೈ ಫಾದರ್. ಭಾಳಷ್ಟು ಹುಡುಗರು ಟೆನ್ಷನ್ ಆಗಿ ಬರೋಕ್ಕಾಗಲ್ಲ ಸಾರ್ ಅಂತ ಬಿಟ್ಬಿಟ್ರು. ಅದರಲ್ಲಿ ಇಬ್ಬರು ಇದ್ರು, ಅವ್ರಿಗೇನು ಟೆನ್ಷನ್ ಅನಿಸ್ಲಿಲ್ಲ. ಅವ್ರು ಸಮಾಧಾನ ಮಾಡಿಕೊಂಡು ಮತ್ತೊಬ್ಬಗೆ ಹೇಳಿದಲೇ ಚಿಂತೆ ಮಾಡೋಕೆ ಹೋಗ್ಬಿಡ್ವು. ಸರ್ ಜಸ್ಟ್ ಒನ್ ವರ್ಡ್ ಮಾತ್ರ ಡಿಫ್ರೆನ್ಸ್ ಮಾಡ್ಯಾರ. ನಾವು ಬಾಯ್ಪಾಠ ಹಾಕಿದ್ದು ಮೈ ಫ್ರೆಂಡ್, ಇವ್ರು ಕೇಳಕತ್ತಾರ ಮೈ ಫಾದರ್. ಒಂದು ಕೆಲಸ ಮಾಡೋನು, ದೇವರ ಹೆಸರು ತೋಳೋನು, ಎಲ್ಲೆಂತ ಫ್ರೆಂಡ್ ಅಂತ ಬರ್ತಿತ್ತು ಅಲ್ಲಿ ಫಾದರ್ ಅಂತ ಸೇರಿಸಿ ಬರೆದು ಬಿಡೋನು ಅಂತ ಅಂದರು. ಅವ್ರು ಬರ್ದಿದ್ದು 3 ಪೇಜು, ಅದ್ರಾಗ ನಾ ಹೇಳಕತ್ತಿದ್ದು ಬರೀ 3 ಲೈನು.
ಅವ ದೊಡ್ಡ ಅನಾಹುತ ಅದಾವ, ಮುಂದೆ ಹೇಳಕತ್ತಪ್ಪ ಅದಕ್ಕಿಂತ ದೊಡ್ಡ ಅನಾಹುತ ಆಗ್ತಾವ. ಅವ್ರು ಬಾಯ್ಪಾಟ್ ಹಾಕಿದ ಮೊದಲ ಸೆಂಟೆನ್ಸು ಐ ಆಮ್ ವೆರಿ ವೆರಿ ಫ್ರೆಂಡ್ಲಿ ಪರ್ಸನ್. ಫಸ್ಟ್ ಸೆಂಟೆನ್ಸ್ ಬರೆದ್ರು ಐ ಆಮ್ ವೆರಿ ವೆರಿ ಫಾದರ್ಲಿ ಪರ್ಸನ್. ನೆಕ್ಸ್ಟ್ ಲೈನ್ ಐ ಹ್ಯಾವ್ ಸೋ ಮೆನಿ ಫ್ರೆಂಡ್ಸ್, ಐ ಹ್ಯಾವ್ ಸೋ ಮೆನಿ ಫಾದರ್ಸ್ ಆಯ್ತು. ನೆಕ್ಸ್ಟ್ ಲೈನ್ ಮೈ ಬೆಸ್ಟ್ ಫ್ರೆಂಡ್ ಈಸ್ ಮೈ ನೇಬರ್, ಮೈ ಬೆಸ್ಟ್ ಫಾದರ್ ಇಸ್ ನೇಬರ್ ಆಯ್ತು. ದೊಡ್ಡ ಅನಾಹುತ, ದೊಡ್ಡ ಅನಾಹುತ. ಕೆಲವ್ರು ಮಾತಾಡ್ತಿರ್ತಾರೆ, ಕೆಲವ್ರು ಮಾತಾಡ್ತಿರ್ತಾರೆ. ಯಾವ ತಾಯಿ ಯಾವ ಭಾಷೆ ಕೆಲಸ ಅದ ಭಾಷೆದ ಮಾತ್ರ ಭಾಳ ಚಲೋ ಇರ್ತದೆ. ಮಣ್ಣೊಬ್ಬ ಎದುರಿಗಿದ್ದವ್ ಕೇಳ್ದೆ ವೆನ್ ಯು ವಿಲ್ ಗೆಟ್ ಮ್ಯಾರಿ ಅಂದ. ವೆನ್ ಯು ವಿಲ್ ಗೆಟ್ ಮ್ಯಾರಿ ಅಂದಾಗ ಆ ಪುಣ್ಯಾತ್ಮ ಅವ ಕನ್ನಡದವ ರೀ. ಅವ ಕನ್ನಡದಾಗ ಏನು ಹೇಳ್ಬೇಕಾಗಿತ್ತು ಅಂತಂದ್ರೆ, ಮೊದಲು ನನ್ನ ತಂಗಿ ನಾ ಮದುವೆ ಮಾಡ್ತೀನಿ, ನಂತರ ನನ್ನ ತಂದೆ ತಾಯಿಗಳು ನನ್ನ ಮದುವೆ ಮಾಡ್ತಾರ ಅಂತ ಹೇಳ್ಬೇಕಾಗಿತ್ತು ರೀ. ಇಷ್ಟು ಹೇಳಿದ್ರೆ ಕ್ಲಿಯರ್ ಆಕೈತೆ ಪುಣ್ಯಾತ್ಮ. ಅವ ಇಂಗ್ಲೀಷ್ನಾಗ ಹೇಳ್ಬೇಕಂತೇಳಿ ಕನ್ನಡದಾಗ ಇದ್ದಿದ್ದು ಇಂಗ್ಲೀಷ್ನಾಗ ಟ್ರಾನ್ಸ್ಲೇಟ್ ಮಾಡಿದ್ರ. ಅವ ಟ್ರಾನ್ಸ್ಲೇಟ್ ಮಾಡಿ ಏನು ಹೇಳ್ದ, ಫಸ್ಟ್ ಐ ವಿಲ್ ಮ್ಯಾರಿ ಮೈ ಸಿಸ್ಟರ್, ದೆನ್ ಮೈ ಮದರ್ ಆ್ಯಂಡ್ ಫಾದರ್ ವಿಲ್ ಮ್ಯಾರಿ ಮೀ. ಏನು ಅನಾವಾಗ ತಾಕದೆಲ್ಲ ಲೆಕ್ಕ ಇಲ್ಲ ಅವ್ರಿಗೆ. ನನಗೂ ಇಷ್ಟು ಇಂಗ್ಲೀಷ್ ಬರಂಗಿಲ್ಲ, ಭಾಳ ಇಂಗ್ಲೀಷ್ ಬರಂಗಿಲ್ಲ ಅಷ್ಟೇ ರೀ, ಅಷ್ಟೇ, ಎಷ್ಟು ಬೇಕು ಅಷ್ಟೇ. ಹಾಯ್ ಹಲೋ ಚಲೋ ಇಷ್ಟ ಮತ್ತೇನಿಲ್ಲ. ಒಂದು ದಿನ ನನಗೆ ಒಂದು ಪ್ರೋಗ್ರಾಮಕ್ಕೆ ಆಫರ್ ಮಾಡಿದ್ರು, ಕರೆಯೋಕಂತ ಬಂದರು. ಅವ್ರು ಇಂಗ್ಲೀಷ್ನಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಪಂಡಿತರಿರ್ತಾರೆ ಇದ್ರು. ಅವರು ಒಬ್ಬರು ನೌಕರರು, ಬ್ಯಾಂಕ್ ಎಂಪ್ಲಾಯಿ. ಬಂದು ನಾನು ತಯಾರಾಗಿ ಹೊರಗಡೆ ಬಂದಾಗ ಅವ್ರು ಹೇಳಿದೆ, ಸರ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಕಮ್ ವಿತ್ ಯುವರ್ ಮಿಸ್ಸಸ್ ಅಂದ. ನಾ ಹೇಳಿದೆ ಅವಳು ಪ್ರೆಗ್ನೆಂಟ್ ಇದ್ಲು, ನಾ ಪ್ರೆಗ್ನೆಂಟ್ ಅದ ಅಂತ ಹೇಳಿದ್ರೆ ಭಾಳ ಚಲೋ ಆಕಿತ್ತು. ನಾ ಏನು ಹೇಳಿದೆ, ನೋ 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 ಸಿ ಈಸ್ ಕ್ಯಾರಿಯಿಂಗ್ ಅಂದೆ. ಅವಾಗ ಅರ್ಥ ಆಗ್ಲಿಲ್ಲ ರೀ. ಸರ್ ವಾಟ್ ಸಿ ಈಸ್ ಕ್ಯಾರಿಯಿಂಗ್ ಅಂದ. ಐ ಡೋಂಟ್ ನೋ ಅಂದ್ಯ. ಆ ಮತ್ತಂದ, ಸರ್ ಕ್ಯಾನ್ ಐ ಕ್ಯಾರಿ ಇಟ್? ಅವೇನೋ ಲಗೇಜ್ ಮಾಡ್ರಿ ಪುಣ್ಯಾತ್ಮ. ನಾ ಹೇಳಿದೆ, ಇವನ್ ದೋ ಐ ಆಮ್ ಹರ್ ಹಸ್ಬೆಂಡ್ ಐ ಕುಡ್ ನಾಟ್ ಕ್ಯಾರಿ, ಹೌ ಡು ಯು ಅಂದ್ಯ. ಅವಂದ, ಸರ್ ಐ ಆಮ್ ವೆರಿ ಸ್ಟ್ರಾಂಗ್ ಮ್ಯಾನ್ ಅಂದ. ಮಿಸ್ಟರ್ ವೆದರ್ ಯು ಸ್ಟ್ರಾಂಗ್ ಆರ್ ವೀಕ್ ಬಟ್ ಇಟ್ ಶುಡ್ ಕ್ಯಾರಿಡ್ ಬೈ ವುಮೆನ್ ಓನ್ಲಿ ಅಂದ್ಯ. ಸರ್ ವಾಟ್ ಈಸ್ ದ ಮ್ಯಾಟರ್ ಅಂದ. ನನ್ನ ಕೈ ಮುಗ್ದು ಏನು ಹೇಳೋಕ್ಕಾಗಲಿಲ್ಲ, ಹೊತ್ತಾಗ್ಲಿಕ್ಕೆ ನಡಿ ಅಂತ ಕರ್ಕೊಂಡು ಹೋದೆ. ಒಂದು 4 ವರ್ಷ ಆದ ನಂತರ ಪುಣ್ಯಾತ್ಮ ಭೇಟಿ ಆದ 2 ಮಕ್ಕಳ ಜೊತೆಗೆ. ಮಿಸ್ಟರ್ ಯು ಕೇಮ್ ಟು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾರಿಯಿಂಗ್ ಅಂದೆ. ಅವ ಹೇಳ್ದ, ಸರ್ ಐ ಕೇಮ್ ಟು ಫಾರ್ 2 times ಅಂದ. ಏನೇನೋ ಮಾತಾಡೋಕೆ ಹೋಗಿವಿ, ಏನೇನು ಹಾಕಿರ್ತಾವ. ಅದಕ್ಕೆ ಬ್ರಿಟಿಷ್ ನಾವು ಕನ್ನಡಿಗನಿಗೆ ಹೇಳಿದಂತ ಏನಂತೇಳಿ, ನಿಮ್ಮ ಭಾರತ ದೇಶವನ್ನ ನಾವು 300 ವರ್ಷಗಳ ತನಕ ಹಾಳು ಮಾಡಿದ್ದೀವಿ ಗೊತ್ತಾ ಅಂದ. ನಿಮ್ಮ ಭಾರತವನ್ನ 300 ವರ್ಷಗಳ ತನಕ ನಾವು ಹಾಳು ಮಾಡಿದ್ದೀವಿ ಗೊತ್ತಾ ಅಂದಾಗ ಕೆಚ್ಚದೆಯ ಕನ್ನಡಿಗೆ ಹೇಳಿದ, ಬ್ರಿಟಿಷರೇ ನೀವು ನಮ್ಮ ದೇಶವನ್ನ 300 ವರ್ಷಗಳ ತನಕ ಹಾಳು ಮಾಡಿದ್ರೆ ಏನಾಯ್ತು, ಎಲ್ಲಿ ತನಕ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿ ತನಕ ನಿಮ್ಮ ಇಂಗ್ಲಿಷ್ ಭಾಷೆನ ನಾವು ಹಾಳು ಮಾಡ್ತೀವಿ. ಸ್ನೇಹಿತರೆ, ನಗುವಿನ ಸಹಜ ಸಂದರ್ಭಗಳು ಬಂದಾಗ ನಕ್ಕು ಬಿಡಬೇಕು. ಸಾಮಾನ್ಯವಾಗಿ ಹಾಸ್ಯ ಪ್ರಜ್ಞೆ ಯಾರಿಗೆ ಜಾಸ್ತಿ ಅದಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಅದ. ಅವ್ರಿಗೆ ಲಕ್ವ ಹೊಡೆಯಂಗಿಲ್ಲ, ಅವ್ರ ಬಿ ಪಿ ಶುಗರ್ ಬರಂಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ. ಈ ಬಿ ಪಿ ಶುಗರ್ ಹಾರ್ಟ್ ಪೇಷಂಟ್ ಜಾಸ್ತಿ ಯಾರಿಗೆ ಹಾಕಪ್ಪ ಅಂತಾರೆ, ಲಕ್ವ ಯಾರಿಗೆ ಪ್ಯಾರಲಿಸಿಸ್ ಯಾರಿಗೆ ಅಟ್ಯಾಕ್ ಆಕತ್ತಪ್ಪ ಅಂತಂದ್ರೆ ಗಂಡು ಮಕ್ಳಿಗೆ ಭಾಳ. ಹೆಣ್ಣು ಮಕ್ಳಿಗೆ ಯಾಕೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಂಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲಪ್ಪ ಅಂತಂದ್ರೆ ನೋಡ್ರಿ, ಅವ್ರ ಮುಖದ ವ್ಯಾಯಾಮ, ಮೂಗಿನ ವ್ಯಾಯಾಮ, ಬೆರಳುಗಳ ವ್ಯಾಯಾಮ ಭಾಳ ಚಂದ ಮಾಡ್ತಿರ್ತಾರೆ. ಉದಾಹರಣೆಗೆ ನೀವು ನಿಮ್ಮ ಹೆಂಡತಿ ಕರ್ಕೊಂಡು ಎಲ್ಲೇ ಹೋಗಿದ್ರಿ, ಅಥವಾ ನಾನು ನನ್ನ ಹೆಂಡತಿ ಕರ್ಕೊಂಡು ಎಲ್ಲೇ ಒಂದು ಹೋಗಿದ್ದೆ, ಕಲ್ಯಾಣ ಮಂಟಪಕ್ಕೆ ಮದುವೆಗೆ ಅಂತ ಹೋಗಿದ್ದೆ. ಎದ್ರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕ ಲೇಡಿ ಬರಬೇಕು. ಆವಾಗ ನಾ ಏನು ಸ್ಟಡಿ ಮಾಡ್ತೀನಿ, ನನ್ನ ಹೆಂಡತಿ ಏನು ಸ್ಟಡಿ ಮಾಡ್ತಾಳ. ಅವಳು ಕಂಪ್ಯಾರಿಸನ್ ಶುರುವ, ಅದೇನು ಸಾರಿ ಉಟ್ಕೊಂಡಿದ್ದಾಳು, ಅದೇನು ನೆಕ್ಲೆಸ್, ಅದೇನು ಬಳಿನ, ಹಿಂಗೆ ಮಾಡಿ ಬೆರಳುಗಳ ವ್ಯಾಯಾಮ ಮಾಡಿ ಅವ್ರ ಲಕ್ಕ ಹೊಡೆಯೋದಿಲ್ಲ. ನಮ್ಮ ಗಂಡಸರ ವಿಕ್ರಸ ಭಾಳ ಬ್ಯಾರೆ ರೀ. ಪಕ್ಕದವ್ರ ಪತ್ನಿ ಪರಮ ಸುಂದರಿ ಅಂತಕ್ಕಂಥವ್ರು, ಪಕ್ಕದಲ್ಲಿದ್ದ ಹೆಂಡತಿ ಅವಳು ಭಾಳ ಸುಂದರಿ ಇದ್ಲಪ್ಪ ಅಂತಂದ್ರೆ, ಎದುರಿಗೆದ್ದವಳು ಭಾಳ ಸುಂದರಿ ಇದ್ಲಪ್ಪ ಅಂತಂದ್ರೆ ಆಗಲೇ ಕಂಪ್ಯಾರಿಸನ್ ಶುರುವೆ. ಆದ್ರೆ ನಾವು ಯಾವ ಎಕ್ಸ್ಪ್ರೆಷನ್ ಕೊಡಂಗಿಲ್ಲ, ಸೇದಮ ಸ್ಟಕ್ ಆಗಿಬಿಡ್ತೀವಿ. ಸ್ಟಕ್ ಆಗಿ ಏನಂತೀವಿ, ಏನು ಸ್ಮಾರ್ಟ್ ಅದವಳು ಮಾರಾಯ, ಏನು ಸ್ಮಾರ್ಟ್ ಅದವಳು ಮಾರಾಯ. ಈ ಸೀರೆ ಒಳಗೆ ಐಶ್ವರ್ಯ ರೈ ಕಾಣತ್ತಳು ಮಾರಾಯ, ಐಶ್ವರ್ಯ ರೈ ಕಾಣತ್ತಾಳ. ನಮ್ಮಾಕಿ ನೋಡೋ ಮಾರಾಯ ಡಾಂಬರ್ ಬ್ಯಾರ್ಲಿಗೆ ಬೆಂಕಿ ಎತ್ತಿದಾಗ ಕಾಣಕತ್ತಾಳ. ಚೇಚಿ ಏನು ಬಿಸ್ಲೇರಿ ಬಾಟ್ಲಿ ಇದ್ದಂಗೆ ಅದಳು ಮಾರಾಯ, ಬಿಸ್ಲೇರಿ ಬಾಟ್ಲಿ ಇದ್ದಂಗೆ. ನಮ್ಮಾಕ ನೋಡಿ 1000 ಲೀಟರ್ ಸಿಂಟೆಕ್ಸ್ ಟ್ಯಾಂಕ್ ಇದ್ದಂಗಲ್ಲ. ಇಷ್ಟು ಚಂದ ಅಂದನ ಮನುಷ್ಯನಾಗ ಮಂಡಿಗೆ ತಿಂದು ಒಮ್ಮೆ ಲಕ್ಕ ಹೊಡಿತಪ್ಪ ಅಂತಂದ್ರೆ ರಿಪೇರ್ನ ಆಗಂಗಿಲ್ಲ. ನೋಡ್ರಿ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ನಾನು ಹಾಸ್ಯ ಪ್ರಜ್ಞೆ ಜಾಸ್ತಿ ಐತೆ ಅಂತ ಹೇಳ್ತೀನಿ. ಹೆಂಗೆ, ನಾನು ನನ್ನ ಹೆಂಡತಿ ಕರ್ಕೊಂಡು ಎಲ್ಲ ವಾಕಿಂಗ್ ಹೋಗಿದ್ದೆ, ಅಥವಾ ನಿಮ್ದೇ ಉದಾಹರಣೆ ತೊಗೊಳ್ಳಿ ಸ್ವಾಮಿ. ಎದುರಿಗೆ ಬ್ಯೂಟಿಫುಲ್ ಆಗಿರ್ತಾರೆ ಹುಡುಗಿ ಬಂದಾಗ ನಾನು ಹೆಂಡತಿ ಕಾಲು ಎಳಿತೀನಿ, ಏನು ಹುಡುಗಿ ಅದಲ್ಲ ಲೇಕಿ,
ಏನು ಸ್ಮಾರ್ಟ್ ಅದಳಲ್ಲಿ, ಮದುವೆವಾದ ದೊಡ್ಡ ನಶೀಬು ನೋಡು ಅಂದ್ಕೊಳ್ಳಿ ಹೆಂಡ್ತಿ ಹೇಳ್ತಾಳೆ. ಹ್ಞೂ ಮತ್ತು ಅವಳನ್ನು ಮದುವೆ ಆಗಬೇಕಿತ್ತಿಲ್ರೋ ಇಷ್ಟು ಹೇಳಿ ಚಾಪ್ಟರ್ ಕ್ಲೋಸ್ ಮಾಡ್ತಾಳ. ಇದೇ ಕೇಸ್ ಉಲ್ಟಾ ಮಾಡ್ರಿ. ಅಕಸ್ಮಾತ್ ಯಾವಾರ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಆಗಿರ್ತಾನೆ ಹುಡುಗ ಇದ್ರಿಗೆ ಬಂದಿದ್ದ, ನನ್ನ ಹೆಂಡ್ತಿ ಅಥವಾ ನಿಮ್ಮ ಹೆಂಡ್ತಿ, ಏನ್ರಿ ಅವ ಏನು ಹ್ಯಾಂಡ್ಸಮ್ ಅದನ್ರಿ, ಈ ಸೂಪರ್ ಹೀರೋ ಇದ್ದಂಗೆ ಅದನ್ರಿ, ಮದುವೆ ಆಗೋದಕ್ಕೆ ದೊಡ್ಡ ನಶೀಬು ನೋಡ್ರಿ ಅಂದುಕೊಳ್ಳೆ ನಮಗೆ 440 ಕರೆಂಟ್ ಹೊಡೆದಂಗೆ ಹಾಕತ್ತೆ. ಆಗಲೇ ನಾವು ಕೇಳ್ತೀವಿ, ಯಾವವ ಅವ ಯಾವವ ಅವ ಯಾವವ, ಮತ್ತು ನನಗೇನು ಅವ ಮನ್ಸಿಗೆ ಬಂದ್ರೆ ಮತ್ತೆ ನನ್ನ ಯಾಕೆ ಮದುವೆ ಅದೇ, ನನಗೆ ಮೊದ್ಲಾಗ ಗೊತ್ತಾಯ್ತು ಯಾವಾಗ ಅವಳಿ ಜವಳಿ ಹುಟ್ಟಿದ್ದು ಆವಾಗ ಸಂಶಯ ಶುರುವಾತು ನನಗೆ. ಅಂತ ಇಲ್ಲದಿಲ್ಲದ ವಿಚಾರ ಮಾಡಿ BP ಏರಿಸ್ಕೊಂಡು ಢಮಾರ ಅಂದ್ಬಿಡ್ತಾರೆ. ಅದಕ್ಕೆ ನೋಡ್ರಿ, ಹೆಣ್ಮಕ್ಳಿಗೆ ಹಾಸ್ಯ ಪ್ರಜ್ಞೆ ಇದ್ದಿದ್ದಕ್ಕೆ, ಅವ್ರ ಸಹನಾಪೂರ್ವಜ್ಞೆ ಇದ್ದಿದ್ದಕ್ಕೆ ಅವರನ್ನು ನಾವು ಭೂಮಿ ತಾಯಿಗೆ ಹೋಲಿಸ್ತೀವಿ ಸ್ನೇಹಿತರೆ. ಅದಕ್ಕೆ KS ನರಸಿಂಹಸ್ವಾಮಿ ಅವರು ಅವರಲ್ಲಿರ್ತಕ್ಕಂಥ ಒಳ್ಳೆತನವನ್ನು, ಸ್ತ್ರೀ ಕುಲದಲ್ಲಿರ್ತಕ್ಕಂಥ ಒಳ್ಳೆತನವನ್ನು ಹಿಂಗೆ ಅವ್ರು ಹೇಳ್ತಾರ, ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ, ಕಾಲ ಒಳಿಸದ ನೆಲದ ಚೆಲುವಿಗೆ ನಿನ್ನ ಪ್ರೀತಿಯೇ ಹೋಲಿಕೆ ಅಂತೇಳಿ. ಸ್ನೇಹಿತರೆ, ಇವರನ್ನ ನೋಡಿ ನಗುವ ನಾವು ನಮ್ಮ ಮನ್ಯಾಗ ನೋಡಿ ನಗುವ ಕೆಲವೊಂದು ಸಂದರ್ಭ ಭಾಳ ಬರ್ತಿರ್ತಾವೆ ನೋಡ್ರಿ. ಮನಸ್ಸಿನೊಳಗೆ ಹಾಸ್ಯ ಪ್ರಜ್ಞೆ ಅನ್ನೋದು ಇರಬೇಕ್ರಿ. ನಗುತ್ತಲಿದ್ದರೆ ಬದುಕಿ ಬಾಳಿಯಾನು, ನಗುತ್ತಲಿದ್ದರೆ ಬದುಕಿ ಬಾಳಿಯಾನು, ನಗದೇ ಇದ್ದವನ ಬಾಳು ತಾಲಿಬಾನು ಅಂತಕ್ಕಂಥದ್ದು. ಮುಖದ ಮೇಲೆ ನಗೆ ಇದ್ದರೆ ಊರು ತುಂಬೆಲ್ಲ ನೆಂಟರು, ಮುಖದ ಮೇಲೆ ನಗೆ ಇದ್ರೆ ಊರು ತುಂಬೆಲ್ಲ ನೆಂಟರು, ನಿನ್ನ ಮುಖದ ಮೇಲೆ ಬರೀ ಗಂಭೀರತೆ ಇದ್ದರೆ ನಿನ್ನ ಹೆತ್ತವರು ಕೂಡ ಶತ್ರುಗಳೇ. ಹಾಸ್ಯ ಪ್ರಜ್ಞೆ ಇರಬೇಕ್ರಿ. ಹೆಂಗ್ರಿ ನಗಬೇಕಂದಾಗ ಕೆಲವೊಮ್ಮೆ ನಗ್ಯಾಕ ಹಂಗಿಲ್ರಿ, ಆ ನಮ್ಮನ್ನ ಕರೆಂಟ್ ಹೊಡೆದಾಗ ಆಗಿರ್ತದೆ ಮನೆಯೊಳಗೆ. ಮೊನ್ನೆ ರಾತ್ರಿ ನಾನು ಹೆಂಡ್ತಿ ಬಾತ್ರೂಮ್ಗೆ ಹೋದಾಗ ನಾಗರಾವ್ ಬಂದ್ಬಿಟ್ಟಿತ್ತು. ನಾನು ಹೆಂಡ್ತಿ ಓಡ್ಕೊಂತ ಬಂದ್ಲು, ರೀ ನಾಗರಾವ್ ಬಂದತ್ರಿ ಅಂದ್ಲು. ಎಲ್ಲಿ ಬಂದತ್ತ ನೋಡ್ತೀನಿ, ನಾಗರಾವ್ ದೊಡ್ಡ ನಾಗರಾವ್ ಕುಂತಿತ್ತು. ಬಡ ಬೆಡಗಿತ್ತು ಅಂದೆ, ಬಾತ್ರೂಮ್ಗೆ ಹೋದೆ, ಇನ್ನೇನು ಬಡಗಿತ್ತು ಅಂದು ಅದನ್ನು ಹೊಡಿಬೇಕಂದ್ರೆ ಅಷ್ಟೇ ನಾನು ಹೆಂಡ್ತಿ ಬಂದು ನನ್ನ ಕೈ ಹಿಡಿದು ತಡೆದ್ಲು. ಏನಂದ್ಲು, ರೀ ನೀವು ಹೊಡ್ಯಕ್ಕೆ ಹೋಗ್ಬೇಡಿ, ಬೇರೆ ಯಾರಾದರೂ ಗಂಡಸ್ರು ಇದ್ರೆ ಕರ್ರಿ ಅಂದ್ಲು. ಅರ್ಥ ಏನು ಮಾಡ್ಕೊತೀರಿ? ನನ್ನ ಬಗ್ಗೆ ಕಾಳಜಿ ಅಂತ ತಿಳ್ಕೊಬೇಕು, ಏನು ಸಂಶಯ ಅಂತ ತಿಳ್ಕೊಬೇಕು? ಅಡ್ಡಿಲ್ಲ, ತಿಳ್ಕೊಂಡ್ರು ನೋಡ್ರಿ, ಅವರು ಎಕ್ಸ್ಪೀರಿಯನ್ಸ್ ಆಗ್ಯದ ಅವ್ರಿಗೆ. ಮತ್ತು ಸಂಶಯ ಅಂದ್ರೆ ಮತ್ತೆ BP ರಿಲೀಸ್ ಜಾಸ್ತಿ ಆಗ್ತದೆ. ಮೊನ್ನೆ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ನಡೆದಿತ್ತು, ಕೊನೆಯ ಆಟ ಒಂದು. ಸಚಿನ್ ತೆಂಡೂಲ್ಕರ್ ಆಟ ನನ್ನ ಹೆಂಡತಿಗೆ ಭಾಳಷ್ಟು ಇಷ್ಟ. ಅವನು 6-4 ಚಚ್ತಾ ಇದ್ದ. ಅದೇ ಟೈಮ್ದಾಗ ನಾನು ಪಿಂಕ್ ಕಲರ್ ಜುಬ್ಬ ಹೊಲಿಸಿದ್ದೆ. ಕನ್ನಡಿ ಬಂದು ನಿಂತು ನೋಡ್ಕೊಂಡೆ, ಯಾಕೋ ನನಗೆ ಚಂದ ಅನಿಸ್ಲಿಲ್ಲ. ನೋಡೋಣ ಹೆಂಡತಿ ಕಣ್ಣಿಗಾದ್ರೂ ನಾ ಈ ಡ್ರೆಸ್ನಲ್ಲಿ ಹ್ಯಾಕೆ ಕಾಣ್ತೀನಿ ಅಂತ ಕೇಳೋಕೆ ನಾ ಹೋದೆ. ಅವಳು ಸಚಿನ್ ತೆಂಡೂಲ್ಕರ್ ಆಟದಲ್ಲಿ ಫುಲ್ ಇನ್ವಾಲ್ವ್ ಆಗಿದ್ಲು, ಫುಲ್ ಜೋಶ್ಲೆ ಎಂಜಾಯ್ ಮಾಡ್ತಾ ಇದ್ಲು. ಅವನಂತೂ 6-4 ಚಚ್ತಾನೆ ಇದ್ದ. ನಾ ಅವಳು ಎದುರಿಗೆ ಹೋಗಿ ಕೇಳಿದೆ, ಏನ ಈ ಪಿಂಕ್ ಕಲರ್ ಜುಬ್ಬಾದಾಗ ನಾನು ನಿನ್ನ ಮುಂದೆ ಹೆಂಗೆ ಕಾಣಿಸ್ತೀನಿ ಅಂದೆ ಅಂತ ನಾ ಕೇಳೋದಕ್ಕೂ, ಆ ಪುಣ್ಯಾತ್ಮ ಸಚಿನ್ ತೆಂಡೂಲ್ಕರ್ 6 ಹೊಡಿಯೋದಕ್ಕೂ ಎರಡು ಇನ್ಸಿಡೆಂಟ್ ಆಗಿ ಅವನನ್ನು ನೋಡಿ ನನ್ನ ಹೆಂಡ್ತಿ ಹೇಳಿಬಿಟ್ಲು ಏನಂತೇಳಿ, ವಾವ್ ಚಕ್ಕ ಅಂದ್ಲು. ಯಾರು ಚಕ್ಕ ಅಂತ? ಆ ಪುಣ್ಯಾತ್ಮಕ್ಕೆ 6 ಹೊಡೆದಕ್ಕೆ ಚಕ್ಕನೋ ಏನು? ಆ ಡ್ರೆಸ್ನಾಗ ನಾನಾ ಚಕ್ಕನ ಕಾಣಕತ್ತೀನಿ ಅನ್ನೋದು ಇವತ್ತಿಗೂ ಮಾನ್ಸಕ್ಕಾಗೈತ್ರಿ. ಕೆಲವೊಮ್ಮೆ ಮನ್ಯಾಗ ನೋಡ್ತಿರ್ಬೇಕ್ರಿ, ಹೆಣ್ಮಕ್ಳು ಮನೇಲಿರ್ತಕ್ಕಂಥ ಹೆಂಡ್ತಿ ಅಗದಿ ಹಿಮಾಲಯದ ಎತ್ತರಕ್ಕೆ ಏರಿಸಿ ಬಿಡ್ತಾರೆ, ಯಾಕಂದ್ರೆ ಮನೆ ಏನೇ ತೆಗೆದು ಬಿಡ್ತಾರೆ. ಮೊನ್ನೆ ನಾನು ಆಫೀಸಿಂದ ಬಂದಾಗ ನನ್ನ ಹೆಂಡ್ತಿ ನಾಸ್ತಾ ಹೇಳು, ರೀ ನಿಮ್ಗೊಂದು ಗುಡ್ ನ್ಯೂಸ್ ಅಂದ್ಲು. ಏನು ಅಂದ್ಯ? ಇನ್ಮ್ಯಾಗ ಈ ಮನೆಯೊಳಗೆ ನಾವು 3 ಜನ ಆಗ್ತಿದ್ದೀವಿ ಅಂದ್ಲು. ನನಗೆ ಖರೇನ ಅಂದ್ಯ ಅಂದ್ಕೊಂಡು ನನ್ನ ಹೆಂಡ್ತಿ, ಹ್ಞೂನ್ರಿ ಇವತ್ತು ನಮ್ಮ ತಾಯಿ ಬರ್ಲಾಕತ್ತಾಳ ಅನ್ಲಿಕ್ಕೆ. ಎಲ್ಲೇ ಕರ್ಕೊಂಡೋಗಿ ನಮ್ಮನ್ನ ಎಲ್ಲೇ ಹೋಗಿಬಿಡ್ತಾರ, ಯಾವ ಟೈಮಿಗೆ ಏನು ಮಾಡ್ತಾರೆ ಹೇಳಕ್ಕೆ ಬರಂಗಿಲ್ಲ ಅಂತಕ್ಕಂಥದ್ದು. ನೋಡ್ರಿ, ನನ್ನ ಹೆಂಡ್ತಿಗೆ ಇವತ್ತು ನಾ 10 ರೂಪಾಯಿ ಉಳಿತಾಯ ಮಾಡಿದೆ ಅಂದೆ. ಹೌದ್ರಿ, ಹೆಂಗ್ರಿ ಅನ್ಲು. ಏನಿಲ್ಲ, ಬಸ್ ಬರಾಕತ್ತಿತ್ತು, ಅದರಿಂದ ಓಡ್ಕೊಂತ ಬಂದುಬಿಟ್ಟೆ, 10 ರೂಪಾಯಿ ಉಳಿದು ಅಂದೆ. ಅಂದ್ಕೊಳ್ಳ ನನ್ನ ಹೆಂಡ್ತಿ ಅನ್ಲು, ಹುಚ್ಚರಿದ್ರಿ ನೀವು ಅಂದ್ಲು. ಯಾಕೆ ಅಂದೆ, ಅಲ್ರಿ ಬಸ್ಸಿನ ಹಿಂದೆ ಓಡಿ ಬರೋದಕ್ಕಿಂತಲೂ ಬಸ್ಸಿನ ಮುಂದೆ ಓಡ್ಕೊಂತ ಬಂದಿದ್ರೆ ಒಂದು 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸರ ಸಿಗ್ತಿತ್ತು ಅಂತ. ಅಂದ್ರೆ ಢಮಾರ್ ಅಂದ್ರೆ ಭಾಳ ಚಲೋನಪ್ಪ ಅನ್ನೋ ಲೆಕ್ಕದಾರ್ರಿ. ಆದರೂ ಏನೋ ಆ ಸಂಗತಿಗಳ ಆ ಸಂದರ್ಭದಲ್ಲಿ ಸಿಟ್ಟಿಗೇನೋ ಬಂದು ಬೇಜಾರಿಂದ ಮಾತಾಡ್ತಿರ್ತಾರೆ ಸ್ನೇಹಿತರೆ. ಆದರೆ ಆ ಒಂದು ತಕ್ಷಣಕ್ಕೆ ಮಾತಾಡಿರಬೇಕು. ಹಾಸ್ಯ ಪ್ರಜ್ಞೆ ನಮ್ಮಲ್ಲಿ ತಪ್ಪ ಅಂತಂದ್ರೆ ಯಾವ ಸಮಸ್ಯೆಗಳು ನಮಗೆ ಕಾಡೋದಿಲ್ಲ ಅಂತಕ್ಕಂಥದ್ದು. ನೋಡ್ರಿ, ಗಂಡ ಹೆಂಡ್ತಿಯರ ಪ್ರೀತಿ ಆರಂಭದಿಂದ ಕೊನೆವರೆಗೂ ಹಂಗೆ ಇರಬೇಕು. ರೂಪ ಯೌವನ ಅದೆಲ್ಲ ಕೊನೆ ಆದರೂ ಸಹ ಅಲ್ಲಿ ಒಳಗಿರ್ತಕ್ಕಂಥ ಅಂತರಾತ್ಮದ ವಾತ್ಸಲ್ಯ ಪ್ರೀತಿ ಕೊನೆವರೆಗೂ ಹಂಗೆ ಇರಬೇಕು. ಆರಂಭದಲ್ಲಿ ಹಾಡ್ತಾ ಇದ್ರು ಏನಂತೇಳಿ, ಮದುವೆ ಆದ ಹೊಸದಲ್ಲಿ ಹಾಡ್ತಾ ಇದ್ರು ಏನಂತೇಳಿ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ,
ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಋತುಗಾನ ನೀ ನನಗೆ ನಿನಗೆ ಜೀವನ ನಗುತ್ತಲಿದೆ. ಈ ಪ್ರೀತಿ ವಿಶ್ವಾಸದ ಕೊಂಡಿ 60-70 ವಯಸ್ಸಿನಲ್ಲೂ ಇದ್ದಾಗ ಈ ಪ್ರೀತಿ ಅಂತಕ್ಕಂಥದ್ದು ಕಡಿಮೆ ಆಗಂಗಿಲ್ಲ. ಅವಾಗ ನೆರ್ರೆಗೂದಲು ಒಡೆದಿರ್ತವೆ. ಅವಾಗ ಇದ ಹಾಡೋ ಜಸ್ಟ್ ಚೇಂಜ್ ಮಾಡಿ ಹೆಂಗೆ ಆಡ್ತಾರಪ್ಪ ಅಂತಂದ್ರೆ, ಬಿಳಿ ಕೂದಲಾದಾಗ ಏನು, ಕಪ್ಪು ತಲೆಯಲ್ಲಿ ಬೆಳ್ಳಿ ತಂದ ಕಿರಣ, ಕಪ್ಪು ತಲೆಯಲ್ಲಿ ಬೆಳ್ಳಿ ತಂದ ಕಿರಣ, ಆ ಬಿಳಿ ಕೂದಲ ಗಮನ ತಾರುಣ್ಯಕ್ಕೆ ಅವಮಾನ, ಕಪ್ಪು ಬಣ್ಣವ ಹಚ್ಚೋಣ ಚಿರಯೌವನ ಪಡೆಯೋಣ, ನೀ ನನಗೆ ನಿನಗೆ ಆಗಾಗ ಹಚ್ಚೋಣ. ಏನನ್ನ ಹೇಳ್ರಯ್ಯಣ್ಣ. ನೋಡ್ರಾಗಲೇ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಭಾಳ ಸೊಗಸಾಗಿ ಹೇಳಿದರು, ತಮ್ಮ ಏನು ಈ ಥರ ನೋಡಿ ನಗುವ, ನಮ್ಮನ್ನೇ ನಾವು ನೋಡಿ ನಗಬೇಕು ಅಂತಂದಾಗ ಆ ಸಾಹೇಬರು ತಮ್ಮ ಭಾಳ ಬಕ್ಕ ತಲೆಯನ್ನೇ ಒಂದು ಹಾಸ್ಯದ ವಸ್ತುವನ್ನಾಗಿ ಹೇಳಿದ್ರಲ್ಲ. ನಿಜವಾಗಿಯೂ ಹಾಸ್ಯ ಪ್ರಜ್ಞೆ ಇರಬೇಕಂತ ನಾವು ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಹಾಸ್ಯ ಪ್ರಜ್ಞೆ ಇದ್ದಾಗ ಆ ಹಾಸ್ಯದ ರಸದೋತನವನ್ನು ನಿಮಗೆ ಉಣಿಸ್ಬಡಿಸ್ಬೋದು ಅನ್ನೋದಕ್ಕೆ ನಮ್ಮ ಅವರು ಶ್ರೀವತ್ತರಾಗಿರ್ತಕ್ಕಂಥ ಸರ್, ತಮ್ಮ ಹೆಸರೇನು ಸರ್? ಗುರುದತ್ ಅವರು ಅದನ್ನು ಅವರು ಪ್ರೆಸೆಂಟೇಷನ್ನಲ್ಲಿ ಹೇಳಿದ್ರಲ್ಲ, ಅವ್ರಿಗೆ ಒಂದು ಚಪ್ಪಾಳೆ ತಟ್ಟೋ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸ್ನೇಹಿತರೆ. ನೋಡ್ರಿ, ನಮ್ಮನ್ನು ನಾವು ಅನುಭವಿಸ್ಬೇಕು, ಯಾವುದಕ್ಕೆ ಅಸಹ್ಯ ಮಾಡ್ಕೊಳಕ್ಕೆ ಹೋಗಬಾರ್ದು. ಮಣ್ಣು ಹಿಂಗಾಗಿದ್ರು ಅವ್ರಂಗ ಹೋಗಿದ್ರು, ಅವ್ರು ಹೋಗಿದ್ರು ಅಂತ ತಿಳ್ಕೊಡ್ರಿ. ಏನಂತೇಳಿ ನೆತ್ತಿ ಮೇಲೆ ಬರೀ 4-5 ಕೂದಲಿದ್ಲು. ಆ ಕಟ್ಟಿಂಗ್ ನಾವು ಹೇಳಿದೆ, ಸರ್ ಏನು ಕೂದಲಾಗ ಕಟ್ ಮಾಡಬೇಕು, ಏನು ಕೌಂಟ್ ಮಾಡಬೇಕು ಅಂತ. ಅವ್ರು ರೊಮ್ಯಾಂಟಿಕ್ ಸೆನ್ಸ್ನ ಹೇಳಿದ್ರು, ಏನಿಲ್ಲ ಕಲರ್ ಮಾಡು ಅಂತ ಹೇಳಿದರು. ಏನಿದೆ ಅದನ್ನು ಸ್ವಾಗತಿಸಕ್ಕಂಥ ರೀತಿ ನಮಗೆ ಇರಬೇಕು ಸ್ನೇಹಿತರೆ. ನೋಡ್ರಿ, ಇಷ್ಟೆಲ್ಲ ಹೇಳ್ತೀವಿ. ಕೆಲವೊಬ್ರಂತೂ ಚಿಂತೆ ಮೂಡಾಗ ಕುಂತು ಬಿಟ್ಟಿರ್ತಾರೆ. ಅವ್ರು ನಗ್ಸೋದು ಒಂದು, ಹೆನಕ್ಕೆ ಕಟ್ಟಾಡ್ಸೋದು ಒಂದು ಅಂತೀವಿ. ಮಣ್ಣೊಬ್ಬ ಆಕಾಶ ನೋಡ್ಕೊಂಡು ಕುಂತಿದ್ದ, ಯಾಕೆ ನಗವಲ್ರಿ, ಏನು ಚಿಂತೆ ನಿಮ್ದು ಅಂತಂದೆ. ಸರ್, ಏನು ಚಿಂತೆ ಇಲ್ರಿ, ನಾನು 2 ಪ್ರಶ್ನೆ ಅದಾವು, ಅದಕ್ಕೆ ನೀವು ಉತ್ತರ ಹೇಳ್ಬಿಡ್ರಿ, ನಾನು ನಗ್ತೀನಿ ಅಂದ. ಏನಪ್ಪ ನಿನ್ನ ಪ್ರಶ್ನೆ ಅಂದೆ. ಏನಿಲ್ಲ ಸಾಹೇಬ್ರೆ, ನಾನು 2 ಪ್ರಶ್ನೆ ಅದಾವು. ಏನು, ನಾ ಬದುಕಬೇಕು ಏನು ಸಾಯಬೇಕು ಅಂತ. ಬದುಕಬೇಕಪ್ಪ ಅಂದೆ. ಹಾಂ, ಬದುಕಿರಿ ನನಗೇನು ಸಮಸ್ಯೆ ಇಲ್ರಿ. ಅಕಸ್ಮಾತ್ ಸತ್ರ 2 ಪ್ರಶ್ನೆ ಕಾಡ್ತಾವ್ರಿ ಅಂದ. ಏನಪ್ಪ ಅಂತ ಅಂದೆ. ಏನು ಸತ್ತ ನಂತರ ನನ್ನ ಹೋಗಿತಾರೋ ಏನು ಸುಡ್ತಾರೋ ಅಂದ. ಸುಡ್ಬೇಕಪ್ಪ ಅಂದೆ. ಅಂದುಗಳ ಸರ್, ಸುಟ್ರೆ ನನಗೇನೇನು ಚಿಂತಿಲ್ರಿ, ಅಕಸ್ಮಾತ್ ಹೋಗಿದ್ರೆ ಮತ್ತೆ 2 ಪ್ರಶ್ನೆ ಕಾಡ್ತಾವ್ರಿ ಅಂದ. ಏನಪ್ಪ ಅಂದೆ. ನನ್ನನ್ನು ಸಮಾಧಿಯೊಳಗೆ ಹೋಗಿದ ನಂತರ ಆ ಸಮಾಧಿ ಮೇಲೆ ಹುಲ್ಲು ಬೆಳೀತದೋ ಏನು ಗಿಡ ಬೆಳೀತದೋ ಅನ್ನೋ ಪ್ರಶ್ನೆ ರೀ ಅಂದ. ನಾ ಹೇಳಿದೆ, ಇದ್ದಾಗಂತೂ ಆಗಲಿಲ್ಲ, ಸತ್ತಾಗಂತೂ ಆಗಲಿಲ್ಲ ಅಂತೇಳಿ ಒಂದು ಗಿಡಾರ ಬೆಳಿಬೇಕಪ್ಪ ಅಂದೆ. ಅವನಂದ, ಸರ್ ಗಿಡ ಬೆಳೆದ್ರೆ ನನಗೇನೇನೋ ಸಮಸ್ಯೆ ಇಲ್ಲ, ಅಕಸ್ಮಾತ್ ನನ್ನ ಸಮಾಧಿ ಮೇಲೆ ಹುಲ್ಲು ಬೆಳೆದ್ರೆ ಮತ್ತೆ 2 ಪ್ರಶ್ನೆ ಕಾಡ್ತಾವ ಅಂದ. ಏನು ಅಂದ್ಯ. ಆ ಸಮಾಧಿ ಮೇಲೆ ಬೆಳೆದಿರ್ತಕ್ಕಂಥ ಹುಲ್ಲನ್ನು ದನ ಕರುಗಳು ತಿಂತಾವೋ ಏನು ಬಿಡ್ತಾವೋ ಅಂದ. ನನಗೆ ಅನ್ಸಾಕತ್ತು, ಇವನು ಯಾಕೆ ಮಾತಾಡ್ಸಕ್ಕೆ ಹೋಗಿದ್ದು ಮಾರ ಅನ್ಸಾಕತ್ತು ನನಗೆ. ನಾ ಹೇಳಿದೆ, ಬಿಡ್ಬೇಕಪ್ಪ ಅಂತಂದೆ. ಹಾಂ ಸರ್, ಬಿಟ್ಟರೆ ನನಗೇನೋ ಸಮಸ್ಯೆ ಇಲ್ಲ ಅಂತೇಳಿ ನಾನು ಹಂಗೇನ ಹಿಡ್ದವ. ಅಕಸ್ಮಾತ್ ನನ್ನ ಸಮಾಧಿ ಮೇಲೆ ಹುಲ್ಲು ಬೆಳಿತಪ್ಪ ಅಂತಂದ್ರೆ ಆ ದನಕರಗಳು ತಿಂತಾವೋ ಏನು ಬಿಡ್ತಾವೋ. ನಾ ಬಿಡ್ಬೇಕಪ್ಪ ಅಂದೆ. ಮತ್ತೆ ನನ್ನ ಜೋರ ಗಟ್ಟಿ ಹಿಡ್ಕೊಂಡು, ಹಾಂ ಬಿಟ್ಟರೆ ನನಗೇನು ಸಮಸ್ಯೆ ಇಲ್ಲ. ಅಕಸ್ಮಾತ್ ಆ ದನಕರಗಳು ಆ ಹುಲ್ಲನ್ನು ತಿಂದು ಆದ ನಂತರ ಮತ್ತೆ 2 ಪ್ರಶ್ನೆ. ಏನು, ಅವು ಹಾಲು ಕೊಡ್ತಾವೋ ಏನು ಬಿಡ್ತಾವೋ. ಬಿಟ್ಟರೆ ನನಗೇನ ಸಮಸ್ಯೆ ಇಲ್ಲ. ಅಕಸ್ಮಾತ್ ಹಾಲು ಕೊಟ್ಟರೆ ಮತ್ತೆ 2 ಪ್ರಶ್ನೆ ಕಾಡ್ತಾವು. ಏನು, ಆ ಹಾಲನ್ನು ಮನುಷ್ಯ ಕುಡಿತಾನೋ ಏನು ಬಿಡ್ತಾನೋ. ಬಿಟ್ಟರೆ ನನಗೇನ ಸಮಸ್ಯೆ ಇಲ್ಲ. ಅಕಸ್ಮಾತ್ ಮನುಷ್ಯ ಹಾಲನ್ನು ಕುಡಿದಾದ ನಂತರ ಮತ್ತೆ 2 ಪ್ರಶ್ನೆ ಕಾಡ್ತಾವು. ಏನು, ಆ ಹಾಲನ್ನು ಕುಡಿದಾದ ನಂತರ ಮನುಷ್ಯ ಏನು ಸಾಯ್ತಾನೋ ಏನು ಬದುಕ್ತಾನೋ. ಬದುಕಿರ ನನಗೇನ ಸಮಸ್ಯೆ ಇಲ್ಲ. ಅಕಸ್ಮಾತ್ ಸತ್ರ ಮತ್ತೆ 2 ಪ್ರಶ್ನೆ ಕಾಡ್ತಾವು. ಏನು, ಸತ್ತ ನಂತರ ಅವನೇನು ಸುಡ್ತಾರೋ ಏನು ಹೋಗಿತಾರೋ. ನನಗೆ ಚಕ್ರ ಬಂದಂಗಾಗಿ ಅವನು ಕುತ್ತಿಗೆ ಹಿಡಿದೆ. ನನಗೂ 2 ಪ್ರಶ್ನೆ ಕಾಡಾಕತ್ತವು ಅಂದೆ. ಏನ್ರಿ ಅಂದ. ಏನು ನೀ ಬದುಕಬೇಕು ಏನು ನಾ ಬದುಕಬೇಕು ಅಂತೇಳಿ ಸ್ನೇಹಿತರೆ. ಅದಕ್ಕೆ ಇಂಥವ್ರು ನಾಳೆ ಸತ್ರಪ್ಪ ಅಂತಂದ್ರೆ ಸತ್ನಲ್ಲ ಅಂತ ಯಾರು ನೋಡಕ್ಕೆ ಬರಂಗಿಲ್ರಿ, ಸತ್ತಾನಿಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಬರ್ತಾರ. ಅದಕ್ಕೆ ಬೇಂದ್ರವ್ರ ಮಾತು ಹೇಳ್ತಾರೆ, ಏನಪ್ಪ ಅಂತಂದ್ರೆ, ಚಿಂತೆ ಮಾಡ್ಕೊಂತ ಕುಂತೀವಪ್ಪ ಅಂತಂದ್ರೆ ನಗುದನ ಮರಿತೀರಿ, ಚಿಂತೆ ಮಾಡ್ಕೊಂತ ಕುಂತ್ರಪ್ಪ ಅಂತಂದ್ರೆ ನಗುದನ ಮರಿತೀರಿ, ನಕ್ಕೊಂತ ಇದ್ರಪ್ಪ ಅಂದ್ರೆ ಚಿಂತೆ ಮಾಡೋದನ್ನ ಮರಿತೀರಿ. ಚಿಂತೆ ಮಾಡ್ಕೊಂತ ನಗೋದನ್ನು ಮರೆಯೋದಕ್ಕಿಂತಲೂ ನಕ್ಕೊಂತ ನಾವು ಚಿಂತೆ ಮಾಡೋದನ್ನು ಮರಿಬೇಕು, ನಾವು ಚಿಂತೆ ಮಾಡೋದನ್ನು ಮರಿಬೇಕು ಅಂತಕ್ಕಂಥದ್ದು ಬೇಂದ್ರೆಯವ್ರು ಹೇಳ್ತಕ್ಕಂಥ ಮಾತು ಸ್ನೇಹಿತರೆ. ಇದಕ್ಕೊಂದು ಪೂರಕವಾಗಿ ಒಂದು ಸಂದರ್ಭವನ್ನು ಹೇಳ್ತೀನಿ. ಯಾರ್ದು? ಭಗತ್ ಸಿಂಗ್ ಅವ್ರದ್ದು ಗಲ್ಲು ಶಿಕ್ಷೆ ಅನೌನ್ಸ್ ಆಗಿತ್ತು. ಇನ್ನೊಂದು ವಾರದಲ್ಲಿ ಅವ್ರ ಗಲ್ಲು ಶಿಕ್ಷೆ ಜಾರಿ ಆಗ್ತಾ ಇತ್ತು. ಆದರೂ ಆ ಪುಣ್ಯಾತ್ಮ ಭಗತ್ ಸಿಂಗ್
ಆ ಗೆಳೆಯರ ಜೊತೆ ಆಟ ಆಡ್ತಾ ಇದ್ದ, ವ್ಯಾಯಾಮ ಮಾಡ್ತಾ ಇದ್ದ, ಅವನು ತನ್ನ ದೇಹವನ್ನು ದಷ್ಟಪುಷ್ಟಾಗಿ ಇಟ್ಕೊಳ್ತಿದ್ದ, ಆಕ್ಟಿವ್ ಆಗಿ ಓಡಾಡ್ತಿದ್ದ. ಚಿಂತೆ ಅನ್ನೋದು ಮುಖದಲ್ಲಿ ಕಾಣೇ ಇಲ್ಲ. ಜೈಲರ್ ಹೇಳ್ದ, ಅಲ್ಲಪ್ಪ ಇನ್ನೊಂದು ವಾರ ಆದ ನಂತರ ಗಲ್ಲು ಶಿಕ್ಷೆ ಜಾರಿ ಆಗ್ತದೆ, ನಿನ್ನ ಜೀವ ಹೋಗ್ತದೆ, ನೀ ಸತ್ತು ಹೋಗ್ತೀಯ, ಆದರೂ ಈ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತಕ್ಕಂಥ ಆಸೆ ನಿನಗ್ಯಾಕು, ಇಷ್ಟಾಕೆ ಆಕ್ಟಿವ್ ಆಗಿದೆಯಾ ಅಂದಾಗ ಅವನು ಭಗತ್ ಸಿಂಗ್ ಹೇಳ್ತಾನೆ, ಸಾಹೇಬ್ರೆ ನನಗೆ ಗಲ್ಲು ಶಿಕ್ಷೆ ಜಾರಿ ಆದ ನಂತರ ಜೀವ ಹೋಗ್ತದೆ, ಸತ್ತು ಹೋಗ್ಬಿಡ್ತೀನಿ, ಆದರೆ ಇದ್ದಾಗಲೇ ಜೀವ ಇದ್ದಾಗಲೇ ನಾವು ಸತ್ತೋದ ರೀತಿಯಲ್ಲಿ ಇರಬಾರ್ದು, ನಾವು ಸತ್ತೋದ ರೀತಿಯಲ್ಲಿ ಇರಬಾರ್ದು ಅಂತಕ್ಕಂಥದ್ದು. ನೋಡ್ರಿ, ಸಾವು ಎಲ್ಲರಿಗೂ ಗೊತ್ತಿದ್ದೇ ಒಂದಿನ ಬರೋದೇನೆ, ಆದರೆ ಅದನ್ನು ಎದುರಿಸ್ತಕ್ಕಂಥ ಮನೋಧೈರ್ಯ ನಮ್ಮಲ್ಲಿ ಬೇಕಪ್ಪ ಅಂತಂದ್ರೆ ನಮ್ಗೆ ಯಾವಾಗಲೂ ಹಾಸ್ಯ ಪ್ರಜ್ಞೆ ಅನ್ನೋದು, ಆತ್ಮವಿಶ್ವಾಸ ಪೂರ್ವಕವಾಗಿರ್ತಕ್ಕಂಥ ನಗು ಅನ್ನೋದು ನಮ್ಮ ಬದುಕಿನಲ್ಲಿ ಯಾವಾಗಲೂ ಹಾಸುಹೊಕ್ಕಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ವೃತ್ತಿ ಜೀವನದಲ್ಲಿ ನಾನು ಒಬ್ಬ ಬೆಳಗಾವಿ ಗೌರ್ಮೆಂಟ್ BEd ಕಾಲೇಜಿನಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ನಾನು ಪಾಠ ಮಾಡ್ತಾ ಇದ್ದಾಗ ದೂರಿಂದ ನಾಯಿ ಬೊಗಳ್ತಾ ಇತ್ತು. ನಾ ಪಾಠ ಮುಂದುವರಿಸಿದೆ, ಆ ನಾಯಿ ಇನ್ನೂ ಬಗಳ್ತಾನೆ ಇತ್ತು. ನಾ ಪಾಠ ಮುಂದುವರಿಸಿದೆ, ಆ ನಾಯಿ ಇನ್ನೂ ಬೊಗಳ್ತಾನೆ ಇತ್ತು. ಹುಡುಗ ಅದ್ದ, ಸರ್ ಸ್ವಲ್ಪ ಪಾಠ ಮಾಡಿ ನಿಲ್ಲಿಸ್ತೀರೇನೋ ಅಂದ. ಯಾಕಪ್ಪ ಅಂದ್ಯ, ನಾಯಿ ಬೊಗಳಾಕತ್ತತ್ರಿ ಅಂದ. ಬೊಗಳ್ಲಿ ಬಿಡೋ ಅಂದ್ಯ. ಅಂದ, ಏನು ಸರ ಅದ್ರದ್ದು ಕೇಳಬೇಕು, ಏನು ನಿಮ್ಮದು ಕೇಳಬೇಕು ಅಂದ. ನಂದ ಕರ್ಮ ಐತಪ್ಪ, ಅದ್ರದ್ದೇ ಕೇಳು ಅಂದ್ಯ. ಅದು ಬೊಗಳಿ ನಿಲ್ಲಿಸ್ತ್ರಿ, ನಿಲ್ಲಿಸಿ ಆದ ನಂತರ ನೀವು ಮತ್ತೆ ಅದ್ದ, ಸರ್ ಅದು ನಿಲ್ಸೈತಿ, ಈ ನಿಮ್ದು ಶುರು ಹಚ್ಕೊಡ್ರಿ ಅಂತ ಅಂದ. ಏನು ನಾಯಿ ಬೊಗಳಬೇಕು, ಏನು ಪುಣ್ಯಾತ್ಮ ಹೋದ ಅಂದ. ಆಯ್ತು, ನನಗೆ ಕರ್ಮ ಅಂತೇಳಿ ಮತ್ತೆ ಬೊಗಳಕ್ಕೆ ಅಲ್ಲ, ಮತ್ತೆ ಪಾಠ ಮಾಡಕ್ಕೆ ಶುರು ಮಾಡಿದ್ದೆ. ನಾನು ಲಾಸ್ಟ್ ಬೆಂಚನ್ನು ಮಲ್ಕೊಂಡಿದ್ದೆ, ಪಕ್ಕದಲ್ಲಿ ಹೇಳಿದೆ, ಅವ್ನು ಎಬಸಪ್ಪ ಅಂದೆ. ಆಗೋದಿಲ್ರಿ ಸರ್ ಅಂದ. ಅವ್ನು ಮಲ್ಕೊಂಡಾನ, ಅವ್ನು ಎಬಸಪ್ಪ ಅಂದೆ. ಆಗೋದಿಲ್ರಿ ಸರ್ ಅಂದೆ. ಮಲ್ಕೊಂಡಾನು ಎಬಸು ಅಂದೆ. ಆ ಹುಡುಗಂದ, ಬಿಡ್ರಿ ಸರ್ ಮಲಗಸವ್ರು ನೀವು ಎಬಸಕನ ಅನ್ರಿ ಅಂದೆ. ನಂದ ಕರ್ಮ ಐತಪ್ಪ ಅಂತ ಹಿಂದೆ ಹೋದವನು ಹುಡುಗನ ಬೆನ್ನ ಪಡ್ಡ ಮಾಡಿದೆ. ಕಾಲೇಜಿಗೆ ಎದಕ್ಕೆ ಬರ್ತೀವೋ ಅಂದೆ. ಬಸ್ಸಿಗೆ ಬರ್ತೀನಿ ರೀ ಅಂದವ. ನೀ ಬಸ್ಸಿಗೆ ಬರ್ತೀವೋ ಸೈಕಲ್ ಹೊಡ್ಕೊಂಡು ಬರ್ತೀವೋ ನಾ ಕೇಳಕತ್ತಲ್ಲ, ಯಾವ ಗುರಿನ ಇಟ್ಕೊಂಡು ಕಾಲೇಜಿಗೆ ಬರ್ತಿ? ಸರ್ ವಿದ್ಯಾ ಸಲುವಾಗಿ ರೀ. ಮತ್ತು ವಿದ್ಯಾ ಸಲುವಾಗಿ ಬಂದ್ರೆ ಎದಕ್ಕೆ ಮಲ್ಕೊಂಡಿದ್ದಿ? ಆಕಿ ಇವತ್ತು ಬಂದಿಲ್ರಿ. ಯಾರು? ವಿದ್ಯಾ. ನಾವು ಓದು ಬರೋದು ವಿದ್ಯಾಸಲಗಿ, ಈ ಹುಡುಗ ಬರ್ತಪ್ಪ ಕ್ಲಾಸ್ಮೇಟ್ ವಿದ್ಯಾಸಲಗಿ ಬರ್ತಕ್ಕಂಥ ಹುಡುಗರು ಇವು. ಹಿಂಗಾಗಿ ಏನಾಗಿ ಬರ್ತದಪ್ಪ ಅಂತಂದ್ರೆ ವರ್ಷದುದ್ದಕ್ಕೂ ಬರೀ ಹುಡುಗಿಯರು ಲವ್ ಇದ್ದಿರ್ತಕ್ಕಂಥ ಹುಡುಗರು ಎಕ್ಸಾಮ್ ಬರ್ತನಕ ಏನೇನು ಸ್ಟಡಿ ಮಾಡಂಗಿಲ್ಲ ನಮ್ಮ ಹುಡುಗರು. ಯಾವಾಗ ಎಕ್ಸಾಮ್ ಬರ್ತದಪ್ಪ ಅಂತಂದ್ರೆ ಅವತ್ತ ಎಕ್ಸಾಮ್ ಇರ್ತೈತಿ, ಅವತ್ತ ಹೋಗಿ ಅವತ್ತು ಸ್ಟಡಿ ಚಾಲು ಮಾಡ್ತಾರೆ ಕೆಲವು ಹುಡುಗರು. ಏನು ಅವತ್ತ ಬ್ಲಾಕ್ನಾಗ ಕುಂತ ನಂತರ ಸ್ಟಡಿ ಚಾಲು. ಏನು ಸುತ್ತಮುತ್ತಲು ಕಿಟಕಿ ಐತಾ, ಫ್ಯಾನ್ ಐತಾ, ಅಕ್ಕಪಕ್ಕದಲ್ಲಿ ಏನು ಇಂಟೆಲಿಜೆಂಟ್ ಬಂದಾರೋ, ಏನು ದಡ್ ನನ್ನ ಮಕ್ಳು ಬಂದಿದ್ದಾರೋ, ಸೂಪರ್ವೈಸರ್ ಏನು ಸರ್ ಬಂದಾರೋ, ಮೇಡಮ್ ಬಂದಾಳೋ, ಇಷ್ಟೆಲ್ಲ ಸ್ಟಡಿ ಮಾಡಿದಂತ ಹಿಂದೆ ನಾವು ಕೇಳಿದವ ಏನಂತೇಳಿ, ಇವತ್ತು ಸಬ್ಜೆಕ್ಟ್ ಯಾವುದಾಯ್ತು ಅಂದ. ಕಲ್ತಂಬ ಬಡ್ಕೋಬೇಕು, ಅವತ್ತು ಕೇಳ್ತಾನೆ ಪುಣ್ಯಾತ್ಮ. ಹೇಳಿದಲೇ ಸ್ವಲ್ಪ ತಡ್ಕೋರಲ್ಲೇ, ಕ್ವಶನ್ ಪೇಪರ್ ಬರಲಿ ನೋಡಿ ಹೇಳ್ತೀನಿ ಅಂದ. ಅವಂಗೂ ಗೊತ್ತಿಲ್ಲ ಯಾವ ಸಬ್ಜೆಕ್ಟ್ ಐತೆ ಅಂತೇಳಿ. ನೋಡ್ರಿ, ಮಾರ್ಚ್ ಬಂತಲ್ಲ, ಮಾರ್ಚ್ ಬಂದಾಗ ಎಲ್ಲ ಪಾಲಕರು ಜಾಗೃತರಾಗ್ತಾರೆ. ಏನಂತೇಳಿ ಮಕ್ಕಳಿಗೆ ಹೇಳ್ತಾರೆ, ಲೇ ಮಗನೇ ನಾಳೆ ಎಕ್ಸಾಮ್ ಶುರುವಾಗ್ತದೆ, ಎಕ್ಸಾಮ್ ಟೈಮ್ನಲ್ಲಿ ಒಂದು ಕೆಲಸ ಮಾಡು. ಏನು, ನಿನಗೆ ಯಾವುದೇ ಪ್ರಶ್ನೆ ಬರಲಿಲ್ಲ ಅಂತ ಬಿಟ್ಟು ಬರೋಕೆ ಹೋಗಬೇಡ. ಏನು ತಿಳಿತಾ, ನಿನಗೆ ಉತ್ತರ ಗೊತ್ತಿರಲಿ ಇಲ್ದಿರಲಿ ಎಲ್ಲಾನು ಟಚ್ ಮಾಡಬಾ ಅಂತೀವಿ. ಇನ್ನು ನಮ್ಮ ಈ ಕಡೆ ಬಯಲುಸೀಮೆ ಕಡೆ, ನಾವು ಈ ಕಡೆ ಉತ್ತರ ಕರ್ನಾಟಕ ಕಡೆ ನಮ್ಮ ಜನ ಜವಾರಿ ಜನ ಅಂತಾರೆ. ಅವ್ರು ನಮಗೆ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಕೊಡ್ತಾರಪ್ಪ ಅಂತಂದ್ರೆ, ನೋಡು ಎಕ್ಸಾಮ್ದಾಗ ಏನು ತಿಳಿತೈತಿ ತುಂಬಿಸು, ಏನು ತಿಳಿತೈತಿ ತುಂಬಿಸು, ನೋಡಿಲ್ಲ 20 ಪೇಜ್ ತುಂಬಿಸು. ಆ ಚೆಕ್ ಮಾಡೋ ಮಾಸ್ತರ್ ನನ್ನ ಮಗ ಪೇಜಿಗೆ 2 ಮಾರ್ಕಸ್ ಕೊಡ್ಲಿ. ಅವ ಎಷ್ಟಾಕತಿ 22 40. ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕಾ 30 ಪೇಜಸ್ ತುಂಬಿಸ ನಾವು. ಹಿಂಗಾಗಿ ವಾಟ್ ಆಯ್ನ ಐಡಿಯಾ ಸರ್ಸ್ ಅಂತ ನೀವು ಬರ್ದಿದ್ದ ತುಂಬಿಸ್ಬಿಟ್ಟು ಇಂಥ ಹೊರೆ ಮಾಡಿ ಸೂಪರ್ವೈಸರ್ ಕೈ ಕೊಟ್ಟು ಮನೆಗೆ ಬಂದಾಗ ಮನೇಲಿರ್ತಕ್ಕಂಥ ತಂದೆ ತಾಯಿ ಕೇಳಿರು, ಮಗನೇ ಎಕ್ಸಾಮ್ ಇತ್ತಂತೆ, ಹೆಂಗಾತು, ಪ್ರಶ್ನೆ ಪತ್ರಿಕೆ ಹೆಂಗಿತ್ತು, ಉತ್ತರ ಹೆಂಗೆ ಬರ್ದಿ ಅಂದಾಗ ಹುಡುಗ ಬಿಂದಾಸ್ ಆಗಿ ಹೇಳಿದ, ಪಪ್ಪ ಮಮ್ಮಿ ಎಕ್ಸಾಮ್ ಫಸ್ಟ್ ಕ್ಲಾಸ್ ಆತು. ನನಗೆ ಅರ್ಥ ಆಗಲ್ಲಂಗ ಪ್ರಶ್ನೆ ಅವ್ರು ಕೇಳಿದ್ರು, ಅವ್ರಿಗೆ ಅರ್ಥ ಆಗಲ್ಲಂಗ ಉತ್ತರಣ. ಹಿಂಗಾಗಿನೇ ಈ ಇವ್ಯಾಲ್ಯೂಯೇಷನ್ ನಡೆದಾಗ ಟಿವಿ ನ್ಯೂಸ್ ಚಾನಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಿರ್ತದ. ಏನಂತೇಳಿ, ಮೌಲ್ಯಮಾಪನ ಮಾಡುತ್ತಿದ್ದ ಸಂದರ್ಭದಲ್ಲಿ ಹೃದಯಾಘಾತದಿಂದ ಶಿಕ್ಷಕನ ಸಾವು, ಮೌಲ್ಯಮಾಪನ ಕೇಂದ್ರದಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿರುವ ಉಪನ್ಯಾಸಕ, ಮೌಲ್ಯಮಾಪನ ಕೇಂದ್ರದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ಶಿಕ್ಷಕಿ. ಈ ಬ್ರೇಕಿಂಗ್ ನ್ಯೂಸ್ ರೀ ಇವು. ಯಾಕಂದ್ರೆ ಪೇಪರ್ ಚೆಕ್ ಮಾಡಕ್ಕೆ ಹೋದಾರ, ಈ ಕಡೆ ಆನ್ಸರ್ ಚೆಕ್ ಮಾಡ್ಕೋಬೇಕ್ರಿ, ಈ ಕಡೆ BP ಚೆಕ್ ಮಾಡ್ಕೋಬೇಕ್ರಿ. ಏನು ಕನೆಕ್ಷನ್ ಕೊಟ್ಟು ಬರ್ದಿರ್ತಾರೆ ಪುಣ್ಯಾತ್ಮ. ಅವ್ರಿಗೆ ಏನಾರ ಜ್ಞಾನ ದೇವ್ರು ಕೊಟ್ಟಿರ್ತಾನೆ ಗೊತ್ತಿಲ್ಲ, ಖರೇನೋ ಬರ್ದಿರ್ತಾರ. ಏನು ಪ್ರಶ್ನೆ, ಗಂಡ ಭೇರುಂಡ ಎಂದರೇನು,
ಈ ಹುಡುಗ ಉತ್ತರ ಬರೆದಿತ್ತು ಏನಂತೇಳಿ, ಗಂಡ ಭೇರುಂಡ ಎಂದರೆ ಹೆಂಡತಿಯ ಜೊತೆ ಜಗಳಾಡಿದ ಗಂಡನು ಬೇರೆ ಕಡೆ ಹೋಗಿ ಉಂಡರೆ ಅದಕ್ಕೆ ಗಂಡ ಭೇರುಂಡ ಎನ್ನುತ್ತೇವೆ.